ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ನೋಡೋಣ ಬನ್ನಿ. 17ನೇ ತಾರೀಕು ಮೇ 2026 ಭಾನುವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಪಾಡ್ಯಮಿ, ಕೃತಿಕಾ ನಕ್ಷತ್ರ, ಶೋಭನ ಯೋಗ, ಕಿಂಸುಗ್ನ ಕರ್ಣ. ಇವತ್ತಿನ ಈ ಒಂದು ಪಂಚಾಂಗದ ಸ್ಥಿತಿ, ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಕುಜ ವಿಶೇಷವಾಗಿ ಮೇಷದಲ್ಲಿದ್ದಾನೆ. ಶಕ್ತಿಕಾರಕ ಕೇತು ಸಾರದಲ್ಲಿ, ಕೇತು ಸಾರದಲ್ಲೇ ಇದ್ದಾನೆ. ರಾಹು ಸಾರದಲ್ಲೇ ಇದ್ದಾನೆ. ಶನಿ ಸಾರದಲ್ಲೇ ಇದ್ದಾನೆ. ಸೂರ್ಯ, ಚಂದ್ರ, ಬುಧ ವೃಷಭದಲ್ಲಿ, ಶುಕ್ರ, ಗುರು ಮಿಥುನದಲ್ಲಿ. ಇವತ್ತಿನಿಂದ ಅಧಿಕ ಮಾಸ ಆರಂಭ. ವಿಶೇಷವಾಗಿ ಈ ಒಂದು ಮೇ 17ರಿಂದ ಜೂನ್ 15ರವರೆಗೂ ಈ ಒಂದು ತಿಂಗಳು ಇದು ಸಾಮಾನ್ಯ ತಿಂಗಳಲ್ಲ, ಆಧ್ಯಾತ್ಮಿಕತೆಯ ಒಂದು ಮಾಸ. ಇದನ್ನ ತುಂಬ ಜನ ಮಲಮಾಸ, ವ್ಯರ್ಜ ಮಾಸ ಅಂತಕ್ಕಂಥದ್ದೆಲ್ಲ ಮಾತಾಡ್ತಾರೆ. ನಿಜವೇ, ಏನದು ಮಲಮಾಸ, ಅಧಿಕ ಮಾಸ? ಯಾಕೆ ವ್ಯರ್ಜ ಮಾಡಬೇಕು? ಯಾವುದನ್ನು ವ್ಯರ್ಜ ಮಾಡಬೇಕು? ಯಾವುದನ್ನ ಹೆಚ್ಚಿಸ್ಕೋಬೇಕು ಅನ್ನತಕ್ಕಂಥದ್ದು. ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರನ ಗತಿಯನ್ನ ಸರಿ ಹೊಂದಿಸಲು ಪ್ರತಿ 33 ತಿಂಗಳಿಗೊಮ್ಮೆ ಬರುವ ಈ ಅಧಿಕ ಮಾಸವನ್ನ ಹಬ್ಬವಿದ್ದಂತೆ ಆಚರಿಸ್ಕೊತಾರೆ. ಯಾಕಂದ್ರೆ ಸೌರಮಾನ ಒಂದು ಲೆಕ್ಕಾಚಾರ, ನಾವು ಚಾಂದ್ರಮಾನ ಒಂದು ಲೆಕ್ಕಾಚಾರ. ನೋಡಿ, ನಾವು ಯುಗಾದಿ ಹಬ್ಬವನ್ನ ಚಾಂದ್ರಮಾನ ಯುಗಾದಿ ಅಂತ ಆಚರಿಸ್ತೇವೆ. ಹೊಸ ವರ್ಷ ಅಂತ ಹೇಳಿಬಿಟ್ಟು ತಮಿಳಿನವರು ಸೌರಮಾನ ಯುಗಾದಿ ಅಂತ ಆಚರಿಸ್ತಾರೆ. ಈ ಒಂದು 4ರಿಂದ 8 ದಿನ ಏನ್ ಬರುತ್ತೆ, ಇಲ್ಲ ಕಡಿಮೆ ಅಂದ್ರೂ 9 ದಿನ ಪ್ರತಿ ವರ್ಷ ಆ ಒಂದು ಸೌರಮಾನಕ್ಕೂ ಚಂದ್ರಮಾನಕ್ಕೂ ಬರತಕ್ಕಂಥ ಒಂದು 2 ವರ್ಷಕ್ಕೊಮ್ಮೆ ಏನಿ ಬ್ಯಾಲೆನ್ಸ್. ನೋಡಿ, ಈಗ ನಮಗೆ ಬಂದಂಥ ಒಂದು ಯುಗಾದಿ ಹಬ್ಬ 30ನೇ ತಾರೀಕು, 30, 31 ಈ ಭಾವಕ್ಕೆ ಬಂದಿದೆ. ಅವ್ರಿಗೆ 14ನೇ ತಾರೀಕಿಗೆ ಬಂದಿದೆ. ಸೊ ಆ ಬ್ಯಾಲೆನ್ಸ್ 14 ಚಂದ್ರಮಾನ ಯುಗಾದಿಗೂ ಸೌರಮಾನ ಯುಗಾದಿಗೂ ಆ ಒಂದು 14 ದಿನ ಏನು ಬರುತ್ತೆ, ಈ 33 ತಿಂಗಳಿಗೊಮ್ಮೆ ಬರತಕ್ಕಂಥ ಬ್ಯಾಲೆನ್ಸ್ ದಿನಗಳನ್ನ ಅಧಿಕ ಮಾಸ ಅಂತ ಹಾಕ್ಕೊತೇವೆ. ಅವರು ನಮಗಿಂತ ಮುಂದಕ್ಕೆ ಹೋಗ್ತಾರೆ, ನಾವು ಅವ್ರಿಗಿಂತ ಹಿಂದೆ ಇದ್ದೇವೆ. ಆ 15 ದಿನ 33 ತಿಂಗಳಿಗೆ ಲೆಕ್ಕ ಬಂದ್ಬಿಡುತ್ತೆ. ಅದು ಹೆಚ್ಚು ಕಡಿಮೆ 33 ತಿಂಗಳಲ್ಲಿ ಈ ಒಂದು ಹೆಚ್ಚು ಕಡಿಮೆ 28-29 ದಿನ ಅವನ್ ಡಿಫ್ರೆನ್ಸ್ ಬಂದು ಕೂತ್ಕೊಳ್ಳುತ್ತೆ. ಅದನ್ನ ವ್ಯರ್ಜ ಮಾಸ ಅಂತ ಹೇಳ್ತೇವೆ. ಎಕ್ಸ್ಟ್ರಾ ಬಂದಿದೆ ಅಂದರೆ ದೇವರು ನಮಗೆ ಎಕ್ಸ್ಟ್ರಾ ದಿನಗಳನ್ನ ಕೊಟ್ಟಿದ್ದಾನೆ, ಎಕ್ಸ್ಟ್ರಾ ಆಯಸ್ಸನ್ನ ಕೊಟ್ಟಿದ್ದಾನೆ, ಈ ಎಕ್ಸ್ಟ್ರಾ ಬಿಡಬೇಕು ಅನ್ನೋದನ್ನ ಕೊಟ್ಟಿದ್ದಾನೆ. ಆ ಎಕ್ಸ್ಟ್ರಾ ಆಸೆಯನ್ನ ವ್ಯರ್ಜ, ಮಲ, ಜಾಸ್ತಿ ಎಕ್ಸ್ಟ್ರಾ ಇದ್ರೆ ತ್ಯಜಿಸಬೇಕು. ಜಾಸ್ತಿ ಆಸೆ, ಜಾಸ್ತಿ ಕಾಮ, ಜಾಸ್ತಿ ಕೋರಿಕೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್, ಜಾಸ್ತಿ ದುಃಖ, ಇವುಗಳನ್ನ ವ್ಯರ್ಜ, ತೆಗೆದಿಡಬೇಕು, ದೂರ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದೇನಂದ್ರೆ ಬೆಡ್ ರೆಸ್ಟ್. ಏನು ಮಾಡೋ ಹಾಗಿಲ್ಲ. ಬರೀ ಪುರುಷೋತ್ತಮನ ಮಾಸ, ಹರಿಯ ಮಾಸ ಅನ್ನತಕ್ಕಂಥ ಒಂದು ಭಾವ. ಈ ಸಂದರ್ಭದಲ್ಲಿ ಮಾಡಬೇಕಾಗಿರೋದೇ ಬರೀ ಧ್ಯಾನ, ಪೂಜೆ, ಸಂಕಲ್ಪ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ದಾನದ ಮಾಸ. ಭಗವಂತನನ್ನ ಈ ಅಧಿಕ ಮಾಸದಲ್ಲಿ ಎಲ್ಲ ಏನು ಮಾಡಕ್ ಹೋಗ್ಬಾರ್ದು. ಯಾವುದೇ ಒಂದು ನಮಗೇನು ಶುಭ ಕಾರ್ಯ ಅಂದ್ರೆ ನಮಗೇನು ಒಂದು ಮನೆ ಕಟ್ಟೋದು, ಒಂದು ಮದುವೆ ಮಾಡೋದು, ಉಪನಯನ ಮಾಡೋದು, ಗೃಹ ಪ್ರವೇಶ ಮಾಡ್ಕೊಳ್ಳೋದು, ಇದು ಯಾವುದನ್ನು ಕೂಡ ನಾವು ಇವತ್ತಿನಿಂದ ಜೂನ್ 15ರವರೆಗೂ ಮಾಡುವುದಿಲ್ಲ.
ಈ ಒಂದು ವ್ಯರ್ಜ ಮಾಸ. ಈ ಸಮಯದಲ್ಲಿ ನಾವು ತಪಸ್ಸಿನ ತರ ಕೂತ್ಕೋಬೇಕು. ನಮ್ಗೆ ದೇವ್ರು ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಎಕ್ಸ್ಟ್ರಾ ಕೊಟ್ಟಿರೋದ್ರಲ್ಲಿ ಹೋಗ್ಬಿಟ್ಟು ಇನ್ನೊಂದಷ್ಟು ಭಾರ ಇಟ್ಕೋತೀರಾ. ಏನೋ ಮನೆ ಕಟ್ಟಿಸಿ ಇನ್ನೊಂದು ಭಾರ, ಇನ್ನೊಂದು ಕೋರಿಕೆ, ಅದು ಇನ್ನೊಂದು ಕಾಮ, ಮದುವೆ, ಮಗು ಮಾಡ್ಕೊಳ್ಳೋದು, ಮನೆ ಮಾಡ್ಕೊಳ್ಳೋದು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡೋದು, ಇನ್ನೊಂದು ಆಫೀಸ್ ಓಪನ್ ಅಂತ ಮಾಡೋದು. ಇದು ಯಾವುದನ್ನು ಈ ಜೂನ್ 15ರವರೆಗೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಎಕ್ಸ್ಟ್ರಾ ಕೊಟ್ಟಿರೋದು ಏನಕ್ಕೆ? ನೀನು ಇನ್ನೂ ಬದುಕೊಳ್ಳೋ, ಇನ್ನೂ ಒಂದು ಒಳ್ಳೇದು ಮಾಡು ಅಂತ. ಒಳ್ಳೇದು ಮಾಡ್ಲಿಕ್ಕೆ ಎಕ್ಸ್ಟ್ರಾ ಕೊಟ್ರೆ ನಾವು ಮಾಡೋದಲ್ಲ ಏನು ಗೊತ್ತಾ? ಹೋಗ್ಬಿಟ್ಟು ಕಸ ತಂದು ಮನೇಲಿ ಇಟ್ಕೊಳ್ಳೋದು, ಮನಸ್ಸಿಗೆ ಕಸ ತುಂಬಿಸ್ಕೊಳ್ಳೋದು, ಬುದ್ಧಿಗೆ ಕಸ ತುಂಬಿಸ್ಕೊಳ್ಳೋದು. ನೀವು ನೋಡಿ, ಯಾರನ್ನಾದ್ರೂ ನೋಡಿ, ದೇವರ ದಯೆಯಿಂದ ಈ ಒಂದು ಅಧಿಕ ಮಾಸದ ಸಂಕಲ್ಪವಾಗಿ ಹೇಳ್ತಾನೆ, ಮಕ್ಕಳೇ, ಆ ತಾಯಿ ವಾಗ್ದೇವಿಯ ಅನುಗ್ರಹದಿಂದ ನಾ ಕಂಡ ವ್ಯಕ್ತಿ ಇಲ್ಲ, ನಾ ನೋಡದ ವ್ಯಕ್ತಿ ಇಲ್ಲ. ತುಂಬಾ ಸಾಮಾನ್ಯರು ಭಿಕ್ಷುಕರ ಜೊತೆಯಲ್ಲೂ ಇದ್ದೇನೆ. ಪ್ರಪಂಚದ ಅತಿ ದೊಡ್ಡ 100 ಶಕ್ತಿಶಾಲಿ ವ್ಯಕ್ತಿಗಳ, ಪ್ರಪಂಚದ, ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಡೆಲ್ಲಿ ಅಲ್ಲ, ಭಾರತ ಅಲ್ಲ, ಏಷ್ಯಾ ಅಲ್ಲ, ಅದಕ್ಕೆ ಮೀರಿದ್ದು ಅದೆಲ್ಲ ದೈವಕ್ಕೆ ಸೇರಿತ್ತು. ದೈವವೇ ನಡೆಸಿರೋದು, ದೈವವೇ ಕರ್ಕೊಂಡು ಹೋಗಿರೋದು. ನನಗೊಂದಲ್ಲೊಂದು ಆತ್ಮತೃಪ್ತಿ. ಅವ್ರಿಗೆ ಗೊತ್ತಿರೋಲ್ಲ. ಅವ್ರು ಹೋದ್ಮೇಲೆ ಆ ಜಾತಕ ಹಾಕೊಂಡು ನೋಡ್ತಿರ್ತಾರೆ, ಯಾವ ಗ್ರಹ ಸ್ಥಾಯಿ ಕೊಡ್ತು, ಇವ್ರಿಗೆ ಏನಕ್ಕೆ ಇಷ್ಟು ಸ್ಥಾಯಿ ಕೊಡ್ತು, ಏನಕ್ಕೆ ಇವ್ರಿಗೆ ಇಷ್ಟು ಬಲ ಕೊಡ್ತು, ಏನೆಲ್ಲ ಇರ್ಬೋದು. ಸಾಮಾನ್ಯರಿಗೆ ಈ ಕಾಂಬಿನೇಷನ್ ಇಲ್ವಾ, ಈ ಡಿಗ್ರಿಲಿ ಹುಟ್ಲಿಲ್ವಾ, ಈ ಡಿಗ್ರಿಲಿ ಹುಟ್ಟಿದವರೆಲ್ಲ ಆ ಸಮಯ, ಆ ತಂದೆ ತಾಯಿ, ಪರಿಸರ, ಪರೀಕ್ಷೆ, ಏನದು ಅವರನ್ನ ಎಂಥದೊಂದು ಸ್ಥಾಯಿ ಕರ್ಕೊಂಡು ಬಂತು. ಮೊನ್ನೆ ಕೂಡ ಒಬ್ಬ ತುಂಬಾ ಆತ್ಮೀಯರನ್ನ ಭೇಟಿಯಾಗಬೇಕಾದಂಥ ಪರಿಸ್ಥಿತಿ. ನಾನು ಅಲ್ಲಿ ಬರೆದಿದ್ದೇನೆ, ನಿಮ್ಮಿಂದ ದೇವಸ್ಥಾನಗಳ ಅಭಿವೃದ್ಧಿ ಆಗುತ್ತೆ, ನೀವು ಬಂದಿರೋದು ಅದಕ್ಕೆ ನಿಮ್ಗೊಂದು ಅಧಿಕಾರ ಕೊಡ್ತಾನೆ, ರಾಜಕೀಯ ಪ್ರೇರೇಪಣೆ ಕೊಡ್ತಾನೆ, ಸರ್ಕಾರ, ರಾಜಕೀಯ ಸ್ಥಾನ, ಮಾನ, ಗೌರವ, ನೀವು ಬಂದಿರೋದು ಅದು ಸರ್. ಅದರಲ್ಲೂ ಲಕ್ಷ್ಮೀ ನರಸಿಂಹರಿಗೆ ಸಂಬಂಧಪಟ್ಟಂಥದ್ದು ಒಂದು ಆಲಯ ವಿಶೇಷವಾಗಿ ಪುನರುಜ್ಜೀವನ ಆಗುತ್ತೆ ಅಂದ್ರೆ ಆ ಪುಣ್ಯಾತ್ಮರು, ಶಿವನ ಹೆಸರಿರೋರು, ಬಸವಯ್ಯ ಅಂತ ಇಟ್ಕೊಳ್ಳಿ ಅಷ್ಟೇ. ನಾನು ಇನ್ನೇನು ಹೇಳಲ್ಲ, ಹೆಸರು ಹೇಳುವಾಗಿಲ್ಲ. ಕ್ಲೈಂಟ್ಸ್ದು ತುಂಬಾ ಎತ್ತರದ ಒಂದು ಬದುಕು. ಕಡಿಮೆ ಅಂದ್ರೂ ಒಂದು 300 ದೇವ ಸಂಸ್ಥಾನಗಳನ್ನು ಅಭಿವೃದ್ಧಿ ಪಡಿಸಿದ್ದೇನೆ ಅಂದ್ರೆ ನನ್ನ ಅವ್ರ ಕಾಲಕ್ಕೆ ಬೀಳೋ ಒಂದಿದು. ದೇವರಿಗೆ ಆ ಒಂದು ಸ್ಥಾನ, ಸ್ಥಾಯಿ ಬದುಕು ಸುಮ್ಮನೆ. ಅದು ತುಂಬಾ ಜನಕ್ಕೆ ದುಡ್ಡು ಬಂದಿದೆ, ಕೆಸಿನೋ ಮಾಡೋಣ, ಕ್ಲಬ್ ಮಾಡೋಣ, ಪಬ್ ಮಾಡೋಣ, ಲಿಕ್ಕರ್ ಸ್ಟೋರ್ ಮಾಡೋಣ, ಇನ್ನೆಷ್ಟು ಬಡ್ಡಿಗೆ ಬಿಡೋಣ, ಇನ್ನೆಷ್ಟು ಗಮನಿಸ್ ನೋಡಿ. ಈ ಪುಣ್ಯಾತ್ಮ, ಆ ಗುರುವಿನ ಭಾವ ನನಗೆ ಕಾಣ್ತಾ ಇರೋದು ಅದೇ. ನೋಡಿದ್ರೆ ಮನೇಲಿ ಮಕ್ಕಳೆಲ್ಲ ಡಾಕ್ಟರ್ಗಳು, ಆ ಮುಖದಲ್ಲಿ ಆ ಒಂದು ಅವರ ನೋಡ್ಬೇಕಿತ್ತು. ಆ ಸ್ಥಾನಕ್ಕೆ ತಕ್ಕಂಥದ್ದು ಕೆಲವೊಂದು ಇರುತ್ತೆ, ಅದು ಬಿಡಿ. ನಾವು ಒಳ್ಳೆಯದನ್ನೇ ಹುಡುಕ್ಬೇಕು. ಎಂಥ ಪುಣ್ಯಾತ್ಮ ಜಾತಕಪ್ಪ. ಈಗಲೂ ನೆನ್ಸ್ಕೋತಿದ್ದಾನೆ. 300ಕ್ಕೂ ಮೇಲ್ಪಟ್ಟು ದೇವಕ್ಷೇತ್ರಗಳ ಅಭಿವೃದ್ಧಿ. ಗುರುಗಳೇ, ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹನೇ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಒಂದು 2-3 ಕೇಳ್ಕೊಂಡೆ ಅವ್ರನ್ನ, ಇದನ್ನ ಮಾಡಿ ಸರ್, ನೋಡಿ ಸರ್, ನೀವು ನಿಮಗೆ ಆ ಸ್ಥಾನಗತ್ತು ಬರಲೇಬೇಕು. ಈ ಜೂನ್ 28, 29 ಅಲ್ಲೊಂದು ಬದಲಾವಣೆಗಳಿದೆ ನೋಡಿ, ಪ್ರಯತ್ನ ಮಾಡಿಬಿಡಿ. ಯಾಕಂದ್ರೆ ಈ ಮೇ 28, 29, ಜೂನ್ 2, 3ಕ್ಕೆ ಗುರು ಬದಲಾವಣೆ ಇದೆಯಲ್ಲ, 2ಕ್ಕೆ ನೋಡಿ. ಆ ಕನೆಕ್ಷನ್, ಆ ಸಮಯಕ್ಕೆ ಒಂದು ಟ್ರಿಯಾಂಗಲ್ ಕನೆಕ್ಷನ್. ದೈವಾನುಗ್ರಹ ಇಲ್ಲದೆ ಇದೆಲ್ಲ ಕೊಡೋದಿಲ್ಲ, ಎಲ್ರಿಗೂ ಅಂತ ಆಲೋಚನೆ ಕೊಡೋದಿಲ್ಲ. ಯಾರನ್ನು ನೋಡಿ, ತುಂಬಾ 99.999 150 ಕೋಟಿ ಜನರಲ್ಲೇ ಯಾರೋ ಒಬ್ಬ ಯೋಗಿ, ಯಾರೋ ಒಂದು 5 ಜನ, ಯಾರೋ ಒಂದು 15 ಜನದ ಮೇಲಿಲ್ಲ. ಭೇಟಿಯಾಗಿದ್ದೇನೆ ಸಾಮಾನ್ಯರನ್ನ, ಶ್ರೀಮಂತರನ್ನ, ಉದ್ಯಮಿಗಳನ್ನ, ರಾಜಕಾರಣಿಗಳನ್ನ, ಮಹಾನ್ ಪ್ರೊಫೆಸರ್ಗಳನ್ನ. ಹಾಗೆ ಗಮನಿಸ್ತಿರ್ತಾನೆ. ಹೇಳಿದ್ರೆ ಕೇಳಲ್ಲ ಕೆಲವರುಗಳು, ನೋ ವಿನೋ ಅಂತ ಹೇಳ್ತಿರ್ತಾರೆ. ಮೊನ್ನೆ ಕೂಡ ಒಂದು ಮಗು, ನಿಂದು ಇದೆಲ್ಲ ಕಣೋ ಅಂದ್ರು, ನೋ, ನಿನ್ನಿಷ್ಟ ತಾಯಿ. ನೋಡಿ, ಅವಳಿಗೆ ಲಗ್ನಾಧಿಪತಿ ಅಷ್ಟಮದಲ್ಲಿದೆ, ವೃಶ್ಚಿಕ ಲಗ್ನ, ಒಂಟಿ ಗುರು ಬೇರೆ ಇದೆ. ತನಗೆ ತಾನೇ ಏನೋ ಅಂತ ದಲ್ದಲ್ ಮಾಡ್ಕೋತಾಳೆ. ಆ ಗುರು ವೃಶ್ಚಿಕ ಲಗ್ನದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಅಷ್ಟಮಾಧಿಪತಿ ಪ್ರಭಾವದಲ್ಲಿರೋದ್ರಿಂದ ಬೇಡ, ಇದಕ್ಕೆ ಹೋಗ್ಬೇಡ ಅಂದ್ರೆ ಅದನ್ನೇ ಮಾಡಿಸ್ತಾಳೆ. ಅದಕ್ಕೆ ಕರ್ಕೊಂಡು ಹೋಗುತ್ತೆ, ನೋಡ್ಕೊಳ್ಳಿ ಅಂತ. ಅದಾಗೆ ಕರ್ಕೊಂಡು ಹೋಗುತ್ತೆ. ಆಲೋಚನೆ, ವಿವೇಚನೆ. ಬೆಳಿಗ್ಗೆ ಎದ್ದೊಳ್ತಾರೆ. ಈ ಶ್ರೀಮಂತರಿರ್ಬೋದು, ಉದ್ಯೋಗಿಗಳಿರ್ಬೋದು, ಕಾರ್ಪೊರೇಟ್ ಹೆಡ್ಸು, ಬಿಸ್ನೆಸ್ ಹೆಡ್ಸು, ಎಸ್ ಗಾಟಪ್. ಈ ಬಡವ ನೋಡಿ, ಇವನು ಎದ್ದೊಳ್ತಾನೆ. ಇಲ್ಲ ಒಬ್ಬ ಭಿಕ್ಷುಕ ನೋಡಿ, ಅವನು ಎದ್ದೊಳ್ತಾನೆ.
ಇಬ್ಬರದು ಒಂದೇ ತರ. ಇವ್ರು ಲೇಟ್ ಎದ್ದೊಳ್ಬೋದು, ಅವ್ರು ಬೇಗ ಎದ್ದೊಳ್ಬೋದು, ಇಲ್ಲ ಇವ್ನು ಬೇಗ ಎದ್ದೊಳ್ಬೋದು, ಅವ್ರು ಲೇಟ್ ಒಟ್ಟಿನಲ್ಲಿ ಎದ್ದೊಳ್ತಾರೆ. ಇವ್ರು ಸ್ನಾನ, ಇವ್ರದ್ದು ಅವ್ರವ್ರದ್ದು ನಿತ್ಯಾನುಷ್ಠಾನ ಕರ್ಮಗಳು. ಬೆಳಿಗ್ಗೆ ಎದ್ದು ಇವ್ನು ಭಿಕ್ಷೆಗೆ ಬಂದ, ಇವರೆದ್ದು ಇವ್ರೊಂದು ಆಫೀಸ್ಗೆ ಹೋದ್ರು, ಬಿಸ್ನೆಸ್ ಹೆಡ್ಗೆ ಹೋದ್ರು, ಇಲ್ಲ ದೇವಸ್ಥಾನಕ್ಕೆ ಹೋದ್ರು, ವೈದಿಕ ಮಾಡಿದ್ರು. ನಾನು ಅಷ್ಟೇ ಬೆಳಿಗ್ಗೆ ಎದ್ದೆ, ಸ್ನಾನ, ಪೂಜೆ, ಇನ್ನೊಂದು ತಿಂಡಿ, ವಿಧವಾದಂಥ ವ್ಯಕ್ತಿಗಳ ಜೊತೆ ಮಾತು, ಅಲ್ಲೊಂದು ಪೂಜೆ ಸಂಕಲ್ಪ, ಇನ್ನೊಂದಿದೆ ವೈದಿಕರ ಜೊತೆಯಲ್ಲಿ ಅಲ್ಲೊಂದು ತುಂಬಾ ಕೆಲವೊಂದು ವಿಶೇಷ ಪೂಜೆಗಳಿದೆ, ಕೆಲವ್ರಿಗೆ ಮಾಡಿಸ್ತಿರ್ತೇವೆ. ಒಂದು ಕಡಿಮೆ ಅಂದ್ರೂ 40ರಿಂದ 200 ಜನ ಇದ್ದಾರೆ. ಅದಕ್ಕೆ ಅಂತ ನಿಲ್ಸಿ ಮಾಡಿಸೋದು, ನೋಡೋದು, ಇದೆಲ್ಲ ನಡೀತಿರುತ್ತೆ. ಡನ್. ಇವರು ಈತ ಹೋಗ್ತಾನೆ, ಭಿಕ್ಷೆ ಬೇಡ್ತಾನೆ, ಈತ ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಾನೆ, ಈತ ಒಂದು ಪೊಲಿಟಿಕಲ್ ಕೆಲ್ಸಕ್ಕೆ ಹೋಗ್ತಾರೆ. ಬೆಳಿಗ್ಗೆ ಬರ್ತಾರೆ ನಮ್ಮ CM ಸಾಹೇಬರು ಕೂಡ, ಡನ್ ಕುತ್ಕೋತಾರೆ. ಅವರವರು ಆ ಒಂದು ಸಿಬ್ಬಂದಿ ವರ್ಗ, ಮಿನಿಸ್ಟರ್ ವರ್ಗ ಎಲ್ಲರನ್ನು ಗಮನಿಸಿ ನೋಡಿ. ಮತ್ತೆ ಸಂಜೆ ಬರ್ತಾರೆ, ತಿಂತಾರೆ, ಮನೇಲಿ ಒಂಚೂರು ಸ್ಪೆಂಡ್ ಮಾಡ್ತಾರೆ, ಮಲಗ್ತಾರೆ, ಮತ್ತೆ ಬೆಳಿಗ್ಗೆ ಎದ್ದೊಳ್ತಾರೆ. ಬೆಳಿಗ್ಗೆ ಅದೇ ಕೆಲಸ, ಎದ್ದೋಳು, ತಿನ್ನೋ, ಒಂದು ಕೆಲ್ಸಕ್ಕೆ ಹೋಗು, ಇನ್ನೊಂದು. ಯಾರಾದ್ರೂ ತಾವು ಬಂದಿರುವ ಒಂದು ಅವಶ್ಯಕತೆ ಏನು, ಯಾರನ್ನಾದ್ರೂ ಕೇಳಿ ನೀನ್ ಏನಕ್ಕೆ ಬಂದಿ, ಇಷ್ಟೇ ಏನೋ ಅಂದ್ರೆ ಯಾರನ್ನಾದ್ರೂ ಕೇಳಿ. ಮನೆ ಕಟ್ಟಬೇಕು, ಮಕ್ಕಳನ್ನ ಕೇಳಿ, ಈಗಿನ ಮಕ್ಕಳನ್ನ ನಾವು IAS ಮಾಡಬೇಕು, ನೀಟ್ ಮಾಡಬೇಕು, JEE ಮಾಡಬೇಕು, ದೆನ್ ವಾಟ್? ಯಾರೋ ಒಬ್ಬರನ್ನ ಹುಡುಕಾಟಗಳಲ್ಲಿ ನೋಡ್ತಾನೆ. 1 ಲಕ್ಷದಲ್ಲಿ ಯಾರೋ ಒಬ್ಬರು ಸಿಗ್ತಾರೆ. ನನಗೆ ಏನೋ ಅರ್ಥನೇ ಆಗ್ತಿಲ್ಲ ಗುರುಜಿ, ಇದು ಜಸ್ಟ್ ಮೊನಾಟನಸ್ ಆಗಿದೆ. ಸರಿ, ವಯಸ್ಸು ಬಂತು, ಮದುವೆ, ಆ ನಂತರ ಮಕ್ಕಳು, ಆ ನಂತರ ಮೊಮ್ಮಕ್ಕಳು, ಆ ನಂತರ ಮನೆ. ವಾಟ್ ನೆಕ್ಸ್ಟ್? ಅದೇ ದಲ್ದಲ್ಲೇ, ಆ ಬಾವಿಲೇ ಸುತ್ತುತ್ತಿದ್ದೀರಿ. ಅದಕ್ಕೆ ಈ ವ್ಯರ್ಜ ಮಾಸ, ಮಲಮಾಸ ಬಂದಿರೋದು. ನಾನೇನಕ್ಕೆ ಬಂದಿದ್ದೇನೆ? ಇಷ್ಟೇನ? ಈ ಸುತ್ತೋದೇನಾ? ಈ ಬಾವಿಯಲ್ಲಿ ಬಿದ್ದು ತೇಲೋದೇನಾ? ಇದರಲ್ಲೇ ಒದ್ದಾಡೋದೇನಾ? ಇಷ್ಟೇನ ನನ್ನ ಬದುಕು? ಎದೋಳು, ಬೆಳಿ, ತಿನ್ನು, ದುಡಿ, ತಗೊಬಂದು ಕೊಡು, ಒಂದು ಮನೆ ಮಾಡು, ಒಂದು ಗಾಡಿ ಮಾಡು, ಸಾಲ ತೀರ್ಸು. ಕೆಲವರು ಬೆಳಿಗ್ಗೆ ಎದ್ದಿದ್ದೆ ಮೋಸ ಮಾಡಕ್ಕೆ ರೆಡಿ ಆಗ್ತಾರೆ. ಅಲ್ಲೆಲ್ಲೋ ನೋಡಿ, ಬೆಳಗಾಂನಲ್ಲಿ ಎಲ್ಲೋ 4,000 ಕೋಟಿ ಹಗರಣವಂತೆ. ಜನ ಕಡಿಮೆ ಅಂದ್ರೂ ಒಂದು 50,000 ಜನಗಳವರೆಗೂ ದುಡ್ಡು ತಗೊಂಡಿದ್ದಾರೆ ಅಂತಕ್ಕಂಥದ್ದು. ಯಾರೋ ತಗೊಂಡೋಗಿ DC ಸಮೇತ ಮಾತಾಡ್ತಿದ್ದಾರೆ. ಎಲ್ಲಿಟ್ಟ ಅಷ್ಟು ದುಡ್ಡು, ಏನ್ ಮಾಡ್ದ, ಹೇಗ್ ತಗೊಂಡ ಅವ್ನ? ಬೆಳಿಗ್ಗೆ ಎದ್ರೆ ಎಷ್ಟು ಜನ ಮೋಸ ಮಾಡ್ಬೇಕು ಅಂತ ಕೆಲವೊಂದು ಕೆಲಸ. ಕೆಲವರಿಗೆ ಬೆಳಿಗ್ಗೆ ಎದ್ದು ಇವತ್ತು ಎಷ್ಟು ಜನಕ್ಕೆ ಇಂಜೆಕ್ಷನ್ ಹಾಕ್ಬೇಕು, ಎಷ್ಟು ಜನಕ್ಕೆ ಒಂದು ಟೀಚ್ ಮಾಡಬೇಕು, ಅವರವರ ವೃತ್ತಿ ಇದಿದೆ. ಬೇರೆ ಇನ್ನೇನಾದರೂ ನಾನೇನ್ ಮಾಡ್ತಿದ್ದೇನೆ, ಸುತ್ತಮುತ್ತ ಏನಾಗ್ತಿದೆ, ನನ್ನ ಕೊಡುಗೆ ಏನು, ನನ್ನಿಂದ ಆಗ್ಬೇಕಾಗಿರೋದೇನು, ಇಷ್ಟೇನ? ಈ ಮಾಯಲ್ಲೇ ತೇಲೋದು. ಬೆಸ್ಟ್ ಸ್ಕೂಲ್ ಒಬ್ಬ ಹೇಳ್ತಾನೆ, 50 ಲಕ್ಷ ರೂಪಾಯಿ ಫೀಸ್ ಇರೋ ಮಕ್ಕಳನ್ನ ನಾನು ಸೇರಿಸಿದೆ, ನಂಗೆ ಗೊತ್ತಾ ಗುರುಜಿ. ದೆನ್ ವಾಟ್? ಇಲ್ಲ, 50,000 ರೂಪಾಯಿ, 5,000 ರೂಪಾಯಿ ಸ್ಕೂಲಲ್ಲೂ ಮಕ್ಕಳು ಓದ್ತಿದ್ದಾರೆ. ಡಿಫ್ರೆನ್ಸ್ ಏನ್ ಬಂದ್ಬಿಟ್ಟಿದೆ? ರ್ಯಾಂಕ್ ಹೊಡೆದ್ಬಿಟ್ಟೆ. ಸರಿ, ಏನ್ ಬಂತು? ಅಬ್ದುಲ್ ಕಲಾಂಗಿಂತ ಹೆಸರಾ? ವಿವೇಕಾನಂದರಿಗಿಂತ ಹೆಸರಾ? ರಾಜ್ಕುಮಾರ್ಗಿಂತ ಹೆಸರಾ? ಶಂಕರಾಚಾರ್ಯರಿಗಿಂತ ಹೆಸರಾ? ರಾಮಾನುಜಾಚಾರ್ಯರಿಗಿಂತ ಹೆಸರಾ? ಮಧ್ವಾಚಾರ್ಯರಿಗಿಂತ ಒಂದು ಬಲವಾ, ಶಕ್ತಿಯ, ಜ್ಞಾನವಾ? ಎಲ್ಲಿ ನೋಡಿ, ಅವ್ರನ್ನೆಲ್ಲ ನಾವು ನೆನೆಸ್ಕೋತೇವೆ. ಅಲ್ಲೊಂದು ಹೆಗ್ಗುರ್ತಿಟ್ಟು ಹೋಗ್ಬಿಟ್ಟಿದ್ದಾರೆ. ಬೇಡಪ್ಪ, ನೀವು ನಿಮ್ಮ ಮನೆಯವ್ರಿಗೋಸ್ಕರ ಆದ್ರೂ ಒಂದು ಹೆಗ್ಗುರ್ತಿಡಿ. ಅದಕ್ಕೆ ವ್ಯರ್ಜ ಮಾಸ. ಈ ಮಾಸ ಬರೀ ಇದ್ರಲ್ಲೇ ತೇಲ್ತಿದ್ದೀರಿ. ಯಾರನ್ನಾದ್ರೂ ಕೇಳಿ, ಒಂದು ಸಾಲ ಇದೆ ಸರ್, ಒಂದು ಅನಾರೋಗ್ಯ ಇದೆ ಸರ್, ಹೆಂಡತಿ ನೋಡ್ಬೇಕು ಸರ್, ಮಗನ್ ನೋಡ್ಬೇಕು ಸರ್, ಮಗಳನ್ನ ನೋಡ್ಬೇಕು ಸರ್, ಎಲ್ಲೇ ಸುತ್ತುತ್ತಿದ್ದೀರಿ ಬಾವಿಯಲ್ಲ. ಬೆಳಿಗ್ಗೆ ಎದ್ದೋಳು, ಇವ್ರು ಈ ಕೆಲ್ಸಕ್ಕೆ ಹೋದ್ರು, ನೀವು ಈ ಕೆಲ್ಸಕ್ಕೆ ಹೋಗ್ತೀರಿ, ಅಷ್ಟೇ ಡಿಫ್ರೆನ್ಸ್. ಇವನಿಗೊಂದು 1 ಕೋಟಿ ರೂಪಾಯಿ ಬರ್ತಿದೆ, ನಿಮ್ಗೊಂದು 1,000 ಬರ್ತಿದೆ. ಡಸಂಟ್ ಮೇಕ್ಸ್ ಅ ಡಿಫ್ರೆನ್ಸ್. ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ತಿದ್ದೀರಾ? ಗಮನಿಸಿ ನೋಡಿ. ಇಟ್ಸ್ ಮೂವಿಂಗ್ ಆನ್. ಆ ದಿನ ಕಳೀತಿದೆ, ಆ ಸಮಯ ಕಳೀತಿದೆ, ತಿಂಗಳು ಕಳೀತಿದೆ. 2026 ಆಲ್ರೆಡಿ ಅಧಿಕ ಮಾಸ ಬಂದ್ಬಿಡ್ತು. ನೋಡಿ, ಮೇ 17 ಆಲ್ರೆಡಿ 5 ತಿಂಗಳು, 4.5 ತಿಂಗಳು ಕಳೆದೇ ಬಿಡ್ತು. ಓಡೋ ರಭಸದಲ್ಲಿ ಇಲ್ಲಿದ್ದೀರಿ, ಏನ್ ಮಾಡ್ತಿದ್ದೀರಿ? ಅನಾರೋಗ್ಯ ತುಂಬಿಸ್ಕೋತಿದ್ರ, ಮನಸ್ಸಿನ ಅನಾರೋಗ್ಯ, ವಿವೇಚನೆ ಇಲ್ಲದೆ, ಆತುರ, ರಭಸ, ಮಗಳ ಮೇಲೆ, ಮಗಳ ವಯಸ್ಸಿನ ಮೇಲೆ ಮಗಳನ್ನೇ ಕೂಡಿ ಹಾಕಿ, ಅತ್ತಿಗೆಯನ್ನೇ ಕೂಡಿ ಹಾಕಿ, ಎಂತೆಂಥದ್ದು ಬೀಭತ್ಸ, ಬರೀ ಇದೇ ಆಗ್ತಿದೆ. ಅದಕ್ಕೆ ದೈವ ಕೊಟ್ಟಿರುವ ಒಂದು ವರ ಈ ಒಂದು ಪುರುಷೋತ್ತಮ ಮಾಸ. ಈ ಒಂದು 30 ದಿನ ನನ್ನ ಮಾತು ಕೇಳಿ, 17ನೇ ತಾರೀಕಿಂದ ನೆಕ್ಸ್ಟ್ ಮಂತ್ 17th ಬೇರೆ ಏನೂ ಮಾಡಲ್ಲ ಸ್ವಾಮಿ, ನಿನ್ನ ನೆನೆಸ್ಕೋತೀನಿ. ನೀನ್ ಕಳ್ಸಿರೋ ಕಾರಣ ಏನು? ನನ್ ಇಷ್ಟೇನಾ? ನಮ್ಮನ್ನ ನಾವು ನೆನ್ಸ್ಕೊಂಡ್ರೆ ನಮ್ಗೆ ಅಸಹ್ಯ ಅನ್ಸುತ್ತೆ, ಗೊತ್ತಾ?
ನಮ್ಗೆ ಏನ್ ಮಾಡ್ತಿದ್ದೀವಿ? ಏನೋ ದೊಡ್ಡದಾಗಿ ಸಾಧಿಸ್ಬಿಟ್ಟಿದ್ದೀವಿ. ವೇರ್ ಆರ್ ದೇ? ಸಾಧನೆ ಮಾಡಿದವ್ರು ಇದಾರ? ಆ ಸಾಧನೆಗಳ ಸರ್ಟಿಫಿಕೇಟ್ ಇದೆಯಾ? ತೃಣಕಾಷ್ಟ ಇದೊಂದು. ನಾಟ್ ಇವನ್ ಡಸ್ಟಿನ ಒಂದು ಧೂಳಿನ ಒಂದು ಇದಲ್ಲ. ನಮ್ಗೆ ಗೊತ್ತಿದೆಯಾ, ನಮ್ಮ ಶರೀರ ಬರೀ ಕಡಿಮೆ ಅಂದ್ರೆ ಒಂದು 10 ಕೋಟಿ ಜೀವಾಣುಗಳಿಂದ ಸೃಷ್ಟಿಸಲ್ಪಟ್ಟಿದೆ. 10 ಕೋಟಿ ಜೀವಾಣುಗಳು. ಅದನ್ನ ನೋಡಿದ್ರೆ ಅಂತ ನಿಮ್ಮನ್ನು ನೀವು ಅದರಲ್ಲಿ ನೋಡ್ಬಿಟ್ಟು ಮತ್ತೆ ನೋಡ್ತೀರಿ ನೀವು. ಆ ಮಾಯಾ ಗಾಬರಿ ಪಟ್ಕೊಂಡು ಹತ್ಕೊಂಡು ಸಂಕಟ ಪಟ್ಕೊಂಡು ಹೋಗಿದ್ದೋಗಲಿ. ಬಂದಿರೋದೇ ಇರುವುದಷ್ಟು ದಿನವೂ ಅಡ್ವಾನ್ಸ್ಡ್, ಇರೋಷ್ಟು ದಿನವೂ ಕೂಡ ಒಂದು ಅದ್ಭುತ. ಆ ಭಗವಂತನ ಸೇವೆಗೆ ಇದೊಂದು ಮಾಸವನ್ನ ಮೀಸಲಿಡಿ, ದಾನಕ್ಕೆ ಮೀಸಲಿಡಿ. ಅತಿ ಮುಖ್ಯವಾಗಿ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಮಾಡುವುದೇ ಒಂದು ವಿಶೇಷವಾಗಿ ಮನೆಯ ಶುದ್ಧಿಗಾಗಿ, ಮನೆಯ ಸಮಾಧಾನಕ್ಕಾಗಿ, ಮನೆಯ ತೃಪ್ತಿಗಾಗಿ ನಾವು ಅದು ಓಡ್ತಿದ್ದೇವೆ. ನನ್ನವ್ರು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಕುಟುಂಬ, ಇನ್ನೇನು. ನೀವು ಹತ್ರೂ ನಿಮ್ಗೆ ಇಷ್ಟೇ. ನೀವು ಜಗಳ ಮಾಡಿದ್ರು ಎಷ್ಟೇ, ನೀವೇನ್ ಮಾಡಿದ್ರು ಇದಕ್ಕೆ ಮೀರಿ ಕೊಡಲ್ಲ ಅಪ್ಪೋ, ಇದಕ್ಕೆ ಮೀರಿ ಕೊಡಲ್ಲ. ಅದಕ್ಕೆ ದೇವರು ನಮಗೆ ಕೊಟ್ಟಿರೋ ಈ 33-34 ಮಾಸಕ್ಕೊಮ್ಮೆ ಬರೋ ಅಧಿಕ ಮಾಸ. ಅಧಿಕವಾಗಿ ನಾನು ಸೇವೆ ಮಾಡ್ತೇನೆ, ನಾನು ಅಧಿಕವಾಗಿ ನಿನ್ನ ಧ್ಯಾನ ಮಾಡ್ತೇನೆ, ನನಗೊಂದು ದಾರಿ ತೋರಿಸು. ನಾನು ಯಾಕೆ ಇದ್ರಲ್ಲಿ ಬೇಯ್ತಿದ್ದೇನೆ? ಒಂದು ಪಾತ್ರೆಯಲ್ಲಿ ಹಾಕೊಂಡು ಬೇಯಿಸ್ಕೊತಿದ್ದೇವೆ. ನಾವೊಂದು ಬೇಳೆ ಪಕ್ಕದಲ್ಲಿ ಒಂದು ಉಪ್ಪು ಖಾರ ಹಾಕ್ಬಿಟ್ಟಿದ್ರೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಿದ್ದೇವೆ. ಒಂದು ಬದನೆಕಾಯಿ, ಒಂದು ನೌಕಲ್ಲು, ಒಂದಷ್ಟು ನೀರು, ಒಂದಷ್ಟು ಉಪ್ಪು, ಒಂದಷ್ಟು ಹುಳಿ, ಎಲ್ಲರ ಜೊತೆಲಿ ಸೇರ್ಕೊಬಿಟ್ಟಿದ್ದೇವೆ ನಾವು ಈ ಮಾಯನಲ್ಲಿ. ಇದು ಸತ್ಯ. ನೋಡಿ, ನಮ್ಮ ತಂದೆ, ನಮ್ಮ ಅಜ್ಜ, ನಾನು ನೋಡಿದ್ದಾನೆ, ಅವ್ರು ಬೇಯುವುದೇ. ಬೇಯುವುದೇ. ನನ್ನ ಅಜ್ಜ ಕುರಿಗಳು ಮೇಯಿಸ್ಬಿಟ್ಟು ನಮ್ಮ ಅಜ್ಜಿ ಹೇಳೋರು, ಎಲ್ಲ ಅಜ್ಜ ಅಂತ ಹೇಳಿದ್ರೆ ಕುರಿಗಳು ಮಾರವರಲ್ಲಪ್ಪ, ದುಡ್ಡು ಬಂದೈತೆ ಹೋಗವ್ರೆ ಶಿವ ಅಂತ ಮಾದೇಶನ್ ಬೆಟ್ಟಕ್ಕೆ ಸುತ್ತಾಕೊಂಡು ಬರಕ್ ಹೋಗವ್ರೆ. ನಿಮ್ ತಾತ ಮನೆ ಕಡೆ ನೋಡಿದೆ, ನೋಡು ಬಂದಿದ್ದೆ ಅಂತ. ಅಜ್ಜ ಕುರಿಗಳು ನೋಡ್ಕೊಳ್ಳೋರು. 4 ಕುರಿ ಶಿವ ಅಂತ ಹೇಳ್ಬಿಟ್ಟು ಬಂದಿದ್ದು ಇಟ್ಕೊಂಡು ಕೇಳಿದ್ರೆ ಅದೇ ಆಯ್ತು ಕಣ. ನಾನು ತುಂಬಾ ಆನಂದವಾಗಿದ್ದು ನಮ್ಮ ಅಜ್ಜನಲ್ಲಿ ಕಂಡಿದ್ದೆ. ತುಂಬಾ ಸೀರಿಯಸ್ಸೇ ಇಲ್ಲ. ಅಜ್ಜಿ ತುಂಬಾ ಸೀರಿಯಸ್ಸು. 90 ಆಗಿದ್ರು ಕೂಡ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಮದುವೆ ಮಾಡ್ಬಿಡ್ಬೇಕು. ಈ ಸ್ಕೂಲ್ಗೆ ಸೇರಿಸಿ, ಇಂಥ ಕೋರ್ಸ್ ಕೇಳ್ರು, ಇಂಥ ಕಾಲೇಜ್ ಕೇಳ್ರು, ದೂರದ್ದಾಗುತ್ತೆ ಕೊಂಡ್ರು. ಅಯ್ಯೋ ರಾಮಚಂದ್ರ. ಅಜ್ಜ ನಿರಾಳ ಹೆಂಗ್ ಕುತ್ಕೊಂಡಿರೋದು, ಹೋಗೋದು 1-4 ಅವರು. ತುಂಬಾ ಕಲ್ತಿದ್ದೇನೆ. ಇನ್ನೊಂದು ಅಜ್ಜ ಅಂತೂ ಕೇಳಲೇಬೇಡಿ, ಅದು ಇನ್ನೊಂದು ಅಜ್ಜನ ಕತೆ ಅದು. ಕಾಶಿ ವಿಶ್ವನಾಥ್ರಿಗೆ 3 ಬಾರಿ ನಡ್ಕೊಂಡು ಆ ಕಾಲದಲ್ಲಿ ಹೋಗಿ ಬರೋದು ಅಂದ್ರೆ ಅದೊಂದು ಪವಾಡ, ಅಂತ ಕೆಲಸ. ಸೊ ಅದರಿಂದ ಆಪೇಕ್ಷೆ ಇಲ್ಲದೆ ಬದುಕಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಈ ಮಾಸ, ಈ ಪುರುಷೋತ್ತಮನ ಮಾಸ ನಮ್ಮನ್ನ ಆಪೇಕ್ಷೆಗಳು ಸಾಯಿಸ್ತಿದೆಪ್ಪ. ಏನೋ ಅನ್ಕೋತಾರೆ, ಇನ್ನೊಬ್ರೇನೋ ಅನ್ಕೋತಾರೆ. ಅವ್ರಿಂಗ್ ಅಂದ್ಬಿಟ್ರು ಗುರುಗಳೇ ನೀನು ಧೂಳಕ್ ಸಮ, ಯೋಗ್ಯತೆಗಿಲ್ಲ, ಇರ್ಲಿ ಬಿಡಿ, ಪರವಾಗಿಲ್ಲ ಬಿಡಿ, ನೋಡೋಣ. ಯೋಗ್ಯತೆ ಇರೋರೆಲ್ಲ ಇಲ್ಲೇ ಎದ್ದು ಬಿಡ್ತಾರ? ಇರಲ್ಲ. ಯೋಗ್ಯತೆ ಇಲ್ದಿರೋರು ನಾವು ಹೊರಟೋಗ್ಬಿಡ್ತೀವ ಬೇಗ? ಇಲ್ಲ, ಎಲ್ಲರೂ ಹೊರಡಬೇಕು. ಅದಕ್ಕೋಸ್ಕರವೇ ಈ ಒಂದು ಪುರುಷೋತ್ತಮನ ಮಾಸದಲ್ಲಿ ದಯಮಾಡಿ ಹೇಳ್ತಾನೆ, ಕಂಪಲ್ಸರಿ ವಿಷ್ಣು ಸಹಸ್ರನಾಮ ಪಾರಾಯಣ. ಎಲ್ಲವೂ ಭಗವಂತನಿಚ್ಛೆಯಂತೆ. ನನ್ನಲ್ಲಿ ಕೋರಿಕೆಗಳು ಇನ್ನಷ್ಟು ಉನ್ಮತ್ತತೆಯನ್ನ, ಉದ್ರಿಕ್ತತೆಯನ್ನ, ವಿಪರೀತ ಒಂದು ಬೆಂಕಿಯನ್ನ ಉಂಟು ಮಾಡುವುದು ಬೇಡ. ಅತಿ ಮುಖ್ಯವಾಗಿ ಈ ಪುರುಷೋತ್ತಮನ ಮಾಸದಲ್ಲಿ ನಿಮಗಾಯ್ತು ಒಂದು ಕಂಚಿನ ದೀಪ, ಒಂದು ಪಂಚಲೋಹ ದೀಪ, ಒಂದು ಬೆಳ್ಳಿ ದೀಪ, ಯಾರಾದ್ರೂ ಬಡವರಿಗೆ ಫಲತಾಂಬೂಲ ಸಮೇತ ಒಂದು ಶಲ್ಯನೋ, ಇಲ್ಲ ಸ್ತ್ರೀಯರು ಕೊಡ್ತಾರೆ ಅಂದ್ರೆ ಒಂದು ರವಿಕೆ, ಶಕ್ತಿ ಇದ್ರೆ ಒಂದು ಸೀರೆ ಸಮೇತ ಕೊಡ್ತಕ್ಕಂಥದ್ದು ಮಾಡಿ. ನಿಮ್ಮ ಮನೆಯ ದೀಪ ಬೆಳಗುತ್ತೆ. ಮಾಡಿ. ಎಕ್ಸ್ಟ್ರಾ ಮಾಸ ಅಲ್ವಾ, ಎಕ್ಸ್ಟ್ರಾ ಸೇವೆ, ಎಕ್ಸ್ಟ್ರಾ ನಮಗೆ ಬದುಕಲಿಕ್ಕೆ ದೇವ್ರು ಕೊಟ್ಟಿರೋ ಒಂದು ಅದ್ಭುತವಾದಂಥ ಒಂದು 28 ದಿನ ನಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. 2 ವರ್ಷಕ್ಕೊಮ್ಮೆ 28 ದಿನ ಎಕ್ಸ್ಟ್ರಾ. ಬ್ಯೂಟಿಫುಲ್. ಹಾಡ್ಕೊಳ್ಳಿ ಮಕ್ಕಳೇ. ಇನ್ನು ವಿಶೇಷವಾಗಿ ಅರಿಶಿಣದ ಎಲೆಯಲ್ಲಿ ಕಡುಬು ಮಾಡ್ತಾರೆ.
ಈ ಪುರುಷೋತ್ತಮನ ಮಾಸದಲ್ಲಿ ಒಂದು 33 ಅಂತಹ ಕಡುಬು, ಅರಿಶಿಣದ ಎಲೆ, ಅರಿಶಿಣ ಬೆಳೆದಾಗ ಆ ಎಲೆ ಬರುತ್ತಲ್ವಾ, ಅದರಲ್ಲಿ ಕಡುಬು ಮಾಡಿ ಕಂಚಿನ ಪಾತ್ರೆಯಲ್ಲಿಟ್ಟು ಯಾರಾದ್ರೂ ವೈದಿಕರಿಗೆ, ಆಚಾರ್ಯರಿಗೆ, ಗುರುಗಳಿಗೆ ಒಂದು 3 ಕೊಡಿಪ್ಪ. ಸರಿ, ನಮಗ್ ಬರಲ್ಲ ಗುರುಗಳೇ ಕಡುಬು ಮಾಡೋಕೆ, ನಮ್ಮ ಹತ್ರ ಅಂತ ವ್ಯವಸ್ಥೆ ಇಲ್ಲ ಗುರುಗಳೇ. ಯಾರಾದ್ರೂ ವೈದಿಕರಿಗೆ, ನಿಮಗ್ ದಾರಿ ತೋರಿಸಿದಂತ ಗುರು ಸಮಾನರಿಗೆ ಹೋದಾಗ ಬರಿಗೆಯಲ್ಲಿ ಹೋಗ್ಬೇಡಿ, ಒಂದು ಹಣ್ಣು ಕಾಯಿ. ನಮ್ಮ ಹತ್ತಿರದಲ್ಲಿ ಆಲಯ ಇದೆಯಲ್ಲ, ಅವನಲ್ಲಿ ಶಿವನ ಇನ್ನೊಂದು ಸ್ವರೂಪ ಇರುತ್ತೆ, ದೇವಿಯ ಇನ್ನೊಂದು ಸ್ವರೂಪ ಇರುತ್ತೆ. ಆ ವ್ಯಕ್ತಿ ಬಗ್ಗೆ ಬೇಡ, ಆ ವ್ಯಕ್ತಿಯ ಒಳಗಡೆ ಇರತಕ್ಕಂಥ ನಿಮ್ಗೆ ಯಾರೋ ಮಾರ್ಗದರ್ಶನ ಮಾಡಿರೋ ಗುರು ಸ್ವರೂಪ, ಜಾತಿ, ಧರ್ಮ ಎಲ್ಲ ಪಕ್ಕಕ್ಕಿಡಿ. ಗುರು ಸ್ವರೂಪ, ಆಚಾರ್ಯ ಸ್ವರೂಪ, ಬ್ರಹ್ಮಜ್ಞಾನ ಸ್ವರೂಪ. ಬ್ರಾಹ್ಮಣ ಅಂದಿದ್ದೆ ಬ್ರಹ್ಮಜ್ಞಾನ. ನಿಮ್ಮಲ್ಲಿ ಒಂದು ಚೂರು ಜ್ಞಾನ ತುಂಬಿಸಿದಂಥ ವ್ಯಕ್ತಿ ಅಂಥವ್ರಿಗೂ ಒಂದು ಫಲತಾಂಬೂಲ ಏನಾದರೂ ಹಣ್ಣು ಸಿಹಿಯೋ ಕೊಟ್ಟು, ಹಿಂಗೆ ಬಂದಿದ್ದೆ ರಾಯ್ರೆ, ಹಿಂಗೆ ಬಂದಿದ್ದೆ ಗುರುಗಳೇ ಅನ್ನತಕ್ಕಂಥದ್ದು ಹೇಳ್ಬಿಟ್ಟು ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ. ಅದರಲ್ಲೂ ಈ ಒಂದು ಪುರುಷೋತ್ತಮನ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದಂದು ಗೋಧಿ, ಅಕ್ಕಿ, ಬೆಲ್ಲ, ಒಂದಷ್ಟು ಹೆಸರುಬೇಳೆ, ಈ ಒಂದು ಧಾನ್ಯಗಳು, ಮುಖ್ಯವಾಗಿ ಕಾಳುಗಳು, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಈ ಥರದ್ದು ಏನೇನು ಬೇಳೆ ಒಂದು 1/4 kg ತಗೊಳ್ಳಿ. ಅಕ್ಕಿ ಒಂದು 3 kg ತಗೊಳ್ಳಿ. ಒಂದು ಪಾವು ಬೆಲ್ಲ ತಗೊಳ್ಳಿ. ಕಂಪಲ್ಸರಿ 1-2 ಹಣ್ಣು, ಎಲೆ, ಅಡಿಕೆ ಒಂದು ಬ್ಯಾಗಲ್ಲಿ ಹಾಕೊಳ್ಳಿ. ಎಲ್ಲ ಒಂದು 300 ರೂಪಾಯಿ ಮುಗಿಯುತ್ತೆ. ನೋಡಿ, ಪ್ರತಿ ಸೋಮವಾರ ಶಿವಾರ್ಚನೆ ಮಾಡಿಸ್ಬಿಟ್ಟು ಯಾರಾದ್ರೂ ಬಡವ್ರಿಗೆ ಕೊಡಿ. ನನ್ನ ಮಾತು ಕೇಳಿ ಮಕ್ಕಳೇ, ನಾವು ಮಾಡಿದ ದಾನ, ನಾವು ಮಾಡಿದ ಪುಣ್ಯ ನಮ್ಮವ್ರನ್ನ ಕಾಪಾಡುತ್ತೆ. ನಮಗೆ ಕೊಟ್ಟಿರೋ ಅವಕಾಶ ಅಲ್ವಾ, ಎಕ್ಸ್ಟ್ರಾ ಡೇ. ನಮಗೆ ಎಕ್ಸ್ಟ್ರಾ ಬಂದಿದ ತಕ್ಷಣ ಇನ್ನೇನು ಎಕ್ಸ್ಟ್ರಾ ಮೋಸ ಮಾಡೋಣ, ದಗ ಮಾಡೋಣ, ದೋಚೋಣ, ಈ ಭಾವಗಳಿಗೆ ಓಡೋದು ಜಾಸ್ತಿ. ಇನ್ನೊಂದು ಮನೆ ಕಟ್ಬಿಡೋಣ, ಇನ್ನಷ್ಟು ಆಸ್ತಿ ಮಾಡಿಬಿಡೋಣ. ಅಲ್ಲಪ್ಪ, ದೇವ್ರು ನಮ್ಗೆ ಇನ್ನೊಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅಂದ್ರೆ ಅವನ ಹತ್ರ ಹೋಗೋಕ್ ಮೊದಲು ಲೆಕ್ಕ ಒಪ್ಪಿಸ್ಬೇಕಲ್ವಾ. ಲೆಕ್ಕ ಒಪ್ಪಿಸಬೇಕು. ನಿಮಗೆ ಗೊತ್ತಿದೆಯಾ, ವಿಜ್ಞಾನಿಗಳು ಕಂಡಿಡಿದು ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ. ಒಂದು ಸಣ್ಣ ಬ್ರೇಕ್ ತಗೊಂಡು ಬಂದು ಹೇಳ್ತಾನೆ, ವಿಜ್ಞಾನಿಗಳು ಕಂಡಿಡಿದು ಬಿಟ್ಟಿದ್ದಾರೆ. ಇಷ್ಟು ದಿನ ಇದು ಸುಳ್ಳು, ಬೊಗಸೆ, ಬುರುಳೆ, ಜ್ಯೋತಿಷ್ಯ ಸುಳ್ಳು, ದೇವ್ರ ಸುಳ್ಳು, ಇದೆಲ್ಲ ಹೇಳ್ತಿದ್ರಲ್ವಾ. ಒಂದು ಕಾಸ್ಮಿಕ್ ಶಕ್ತಿ ಬಗ್ಗೆ ಹೇಳ್ತಾನೆ, ಒಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಾನೆ. ಸುಮ್ಮನೆ ಅಲ್ಲ, ಶನಿ ಬುಧನ ಸಾರ, ಶನಿ ಗುರು ಕೇಂದ್ರ, ಅದು ಪೂರ್ಣ ದಿಗ್ಬಲವಾಗಿ ಧನಸ್ಸು ರಾಶಿಯನ್ನ, ಆಂತರ್ಯದ ಆತ್ಮಸಾಕ್ಷಿಯನ್ನ ಹೊರಗಡೆ, ದೈವಾತ್ಮ ಸಾಕ್ಷಿಯ ಒಂದು ಪ್ರಭಾವವನ್ನ, ಜ್ಞಾನದ ವಿಸ್ಡಮ್ ಅನ್ನ ಇಬ್ರು ಸೇರ್ಕೊಂಡು ಶುಕ್ರನ ಜೊತೆ ಸೇರ್ಕೊಂಡು ತೋರಿಸ್ಕೊಟ್ಟಿದೆ. ಅದೇನು ಅನ್ನೋದನ್ನ ಕೂಡ ಹೇಳ್ತಾನೆ. ಪುರುಷೋತ್ತಮನ ಮಾಸದಲ್ಲಿ ಎಷ್ಟು ಎಲ್ಲಾದ್ರೂ ಸತ್ಯನಾರಾಯಣ ವ್ರತ ಮಾಡ್ತಿರ್ತಾರೆ, ಕುಳಿತು ಬನ್ನಿ. ತುಂಬಾ ವಿಶೇಷ. ಆಮೇಲೆ ಆಯ್ತು ಅಂತ ಹೇಳ್ದ ಅಂದ್ರೆ ಎಲ್ಲೆಲ್ಲಿ ಬಾಲಾಜಿ ಇದೆ, ವಿಷ್ಣು ಇದೆ, ಹನುಮ ಇದೆ, ನರಸಿಂಹ ಇದೆ, ಶಿವ ಇದೆ, ಅಲ್ಲೊಂದು ಸಣ್ಣ ದೀಪ ಹಚ್ಚಿ ಬರತಕ್ಕಂಥದ್ದು ಮಾಡಿ. ಅಲ್ಲಿ ದೇವಸ್ಥಾನ, ನಿಮ್ಮ ಅಕ್ಕಪಕ್ಕ ಒಂದು ದೇವಸ್ಥಾನ ಇದೆ, ಅರಳಿಕಟ್ಟೆ ಇದೆ, ಮೂಲತಃ ಅಶ್ವತ್ಥ ಸ್ವರೂಪ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಅಲ್ಲೊಂದು ದೀಪ ಹಚ್ಚೋದು ಆ ಕಟ್ಟೆ ಹತ್ರ. ಅಂಥದ್ದು ಮಾಡಿ. ಎಲ್ಲಾದ್ರೂ ಒಂದು ಪಾಳು ಬಿದ್ದಿರೋ ದೇವಸ್ಥಾನ ಶುದ್ಧಿ ಮಾಡಿ, ಸ್ಥಳ ಶುದ್ಧಿ ಮಾಡಿ, ಅಲ್ಲೊಂದು ದೀಪ ಹಚ್ಚಿಸಿ ಎಲ್ಲರೂ ಸೇರ್ಕೊಂಡು, ಅಲ್ಲೊಂದು ಗಿಡ ನೆಡಿ, ಅಲ್ಲೊಂದು ನೀರಿನ ವ್ಯವಸ್ಥೆ ಮಾಡಿ, ನೀರಿನ ಸೆಲೆ ವ್ಯವಸ್ಥೆ ಮಾಡಿ, ಒಂದು ಸಣ್ಣ ಕಲ್ಯಾಣಿ ಕಟ್ಲಿಕ್ಕೆ 1-2 ಇಟ್ಟಿಗೆ ಕೊಡಿ. ಇಂಥದ್ದನ್ನ ಮಾಡಿ. ನಿಮ್ಮದೇ ಒಂದು ದೇವಸ್ಥಾನ, ಇಗರ್ಜಿ, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ತಪ್ಪೇನಿಲ್ಲ. ಪುರುಷೋತ್ತಮನ ಮಾಸ ಅಂದ್ರೆ ಅಲ್ಲಾಹ್ ಹಮೇ और एक दिन दिया है. Jesus has given us one more day. ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ, ಅಯ್ಯ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದೇನೆ, ಗೊತ್ತಿಲ್ಲದೆ ತಪ್ಪಾದ ದಾರಿಲಿ ಹೋಗ್ಬಿಟ್ಟಿದ್ದಾನೆ, ಗೊತ್ತಿಲ್ಲದೆ ಹಿಂಗೆ ಎತ್ತಿ ತಿಂದ್ಬಿಟ್ಟಿದ್ದಾನೆ, ಬಾಚ್ಕೊಬಿಟ್ಟಿದ್ದಾನೆ, ಎತ್ತಿಟ್ಕೊಬಿಟ್ಟಿದ್ದಾನೆ, ಯಾಕೆ ವಕ್ರ ಬುದ್ಧಿ ನಂದು, ಏನು ಮಾಡಿದ್ರು ನಮ್ಮ ಕಂಟ್ರೋಲಲ್ಲಿ ಇಲ್ವೇ, ನೀನು ದಾರಿ ಇಡು, ನೀನು ಕೈ ಹಿಡಿ ಅಂತ ಅವನಲ್ಲಿ ಕ್ಷಮಾಪಣೆ ಕೇಳ್ತಾ ಒಂದು ಪ್ರಾರ್ಥನಾ 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 ಪ್ರಾರ್ಥನೆಗೆ ಮಿಗಿಲಾದಂಥ ಶಕ್ತಿ ಎಲ್ಲ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಲ್ಲೊಂದು ಬಿರುಗಾಳಿ ಬೀಸಲಿದೆ ಅಂತ ಹೇಳಿದ್ದೆ. ಶನಿಯ ಗೋಚಾರ ಫಲ. ಇಟ್ ಈಸ್ ಸ್ಟೇಜ್ 1 ಬಂದಿದೆ, ಇನ್ನು 2nd ಸ್ಟೇಜ್, 3rd ಸ್ಟೇಜ್, ಫೈನಲ್ ಸ್ಟೇಜ್ಗಳ ಕತೆ ಇದೆ. ಒಂದು ಬ್ರೇಕಿಂಗ್ ತಗೊಂಡು, ಒಂದು ಸಣ್ಣ ಬ್ರೇಕ್ ತಗೊಂಡು, ವಿರಾಮ ತಗೊಂಡು ವಾಪಸ್ ಬರ್ತಾನೆ.
ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋಣ. ಈ ವಾರ ಭವಿಷ್ಯದ ಬಗ್ಗೆ ಕೂಡ ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಹೇಳ್ತಲೇ ಇದ್ದೆ, ನೀವು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಬಂಗಾರಕ್ಕೆ ಸುಂಕ ಬಂದಾಯ್ತಾ? ಪೆಟ್ರೋಲ್ ಬೆಲೆ ನೋಡಿ, ₹3ವರೆಗೂ ಹೆಚ್ಚು ಕಡಿಮೆ ಏರಿಸಿದ್ದಾರೆ, ಕಿತ್ತಾಡ್ತಿದ್ದಾರೆ. ಅಲ್ಲಿ ಗಮನಿಸಿ ನೋಡಿ. ಅದು ಒಂದು ಹತ್ತಿತ್ತು, ಗಮನಿಸಿದ್ದೀರಾ? ಆಲ್ರೆಡಿ ಒಂದು 4-5 ದಿನ ಇಲ್ಲ 1 ವಾರ ಆಗಿರಬೇಕು. ಮದರ್ ಡೈರಿ, ಅಮೂಲು ಇವರೆಲ್ಲ ಬಂದು ಹಾಲಿನ ಬೆಲೆ ಹತ್ತಿಸಿದ್ದಾರೆ. ಇಲ್ಲೂ ಹತ್ತಿಸ್ತಾರೆ. ಹಾಲು, ಬಸ್ ದರ ಏರಿಕೆ, ಖಾಸಗಿ ಬಸ್ಸುಗಳ ದರ ಏರಿಕೆ 20-30%. ಅಲ್ಲಿ ನೋಡಿ, ಕುಜ ಕೇತು ಸರ್ ನಮ್ಮ ಶಕ್ತಿ ಹಿಂಡಾಕುತ್ತೆ ಅಂತ ಹೇಳಿದೆ. ಅಕ್ಕಿ ದರ ಏರಿಕೆ, ಇನ್ನೆಲ್ಲ ಅನ್ನ ತಿನ್ನೋದು ಬಡವ. ಅದಷ್ಟೇ ಅಲ್ಲ, ರಸಗೊಬ್ಬರ ಇವೆಲ್ಲ 20-30% ಬೆಲೆಗಳು ಇದು ಮಾಡ್ಲಿಕ್ಕೆ ಆಗ್ತಿಲ್ಲ ಇವ್ರ ಕೈಯಲ್ಲಿ ಟು ಬ್ಯಾಲೆನ್ಸ್ ದ್ಯಾಟ್. ಇನ್ನೊಂದು ಗೊತ್ತಿದೆ, ಡೆಲ್ಲಿನಲ್ಲಿ ಆಲ್ರೆಡಿ ವಾರಕ್ಕೆ 2 ದಿನ 3 ದಿನ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಡೀ ದೇಶಕ್ಕೆ ವ್ಯಾಪಿಸುತ್ತಿದೆ. ದೇ ಆರ್ ಗೋಯಿಂಗ್ ಟು ಡಿಕ್ಲೇರ್ ದ್ಯಾಟ್. ಖಂಡಿತ 1 ವರ್ಷ ನಾವು ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡಬೇಕು ಮಕ್ಕಳೇ. ಬಂಗಾರವಂತೂ ತಗೊಳಕ್ಕೆ ಹೋಗ್ಬಾರ್ದು. ವಿ ಆರ್ ಬೈಯಿಂಗ್. ಸುಮ್ಮನೆ ಹುಚ್ಚರ ಥರ ಹೇಳ್ತಲೇ ಇದೆ. ಏನೂ ತಗೊಳಕ್ಕೆ ಹೋಗ್ಬೇಡಿ, ಏನೂ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡಿ, ಏನೂ ಸಾಲ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಮಾತು ನೀವು ಯಾರೂ ಕೇಳಿಲ್ಲ. ಇಟ್ಸ್ ಎ ಟಿಕಿಂಗ್ ಬಾಂಬ್ ಸ್ಟೇಜ್ 1ಗೆ ಬಂದ್ಬಿಟ್ಟಿದೆ. ಯಾವಾಗ ಲಾಕ್ಡೌನ್ ಥರ ಇವರು ಮಾಡ್ತಾರೋ ಅನ್ನೋ ಒಂದು ಭಯ. ಲಾಕ್ಡೌನ್ ಈಸ್ ನಥಿಂಗ್ ಬಟ್ ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ ಅನ್ನೋದೊಂದು ಬಂತು ಒಂದು ಯೋಚನೆ ಮಾಡಿ ನೋಡಿ. ಆಲ್ರೆಡಿ ಕರ್ನಾಟಕದಲ್ಲಿ ಇದೇ ಮೇ 19-20ಕ್ಕೆ ಸಾರಿಗೆ ಒಂದು ಸ್ಟ್ರೈಕು. ಗೌರ್ಮೆಂಟ್ ಇಸ್ ಆಲ್ಸೋ ಎಲ್ಲ ಬಸ್ಸು, ಇನ್ನೊಂದು ಗಿಗ್ ವರ್ಕರ್ಸ್ ಎಲ್ಲ, ಈ ಸಪ್ಲೈ ಚೈನ್, ಈ ಝೊಮೊಟೊ, ಸ್ವಿಗ್ಗಿ, ಡನ್ಸೋ ಇವೆಲ್ಲ ಪೆಟ್ರೋಲ್ ಬೆಲೆಗೆ ಎಲ್ಲರೂ ಬಂದು ಸ್ಟ್ರೈಕ್ ಮಾಡ್ತಿದ್ದಾರೆ. ನಮಗೆ ಡೆಲಿವರಿ ಕಾಸ್ಟ್ ಜಾಸ್ತಿ ಆಗುತ್ತೆ ಸ್ವಾಮಿ ಅನ್ನತಕ್ಕಂಥದ್ದು ಹೇಳ್ತಲೇ ಇದ್ದೆ. ದೊರೆ ಬಂದು ಹೇಳಿದ್ದಾರೆ ಅಂದರೆ ಏನೋ ಅನ್ಕೊಂಡ್ರಿ, ನಾವು ಪ್ಲಾನೆಟ್ಸ್ ಹಾಕೋತೀವಿ. ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಬೇರೆ ಇನ್ನೇನೆಲ್ಲ ಕನೆಕ್ಟ್ ಆಗುತ್ತೆ ಅನ್ನತಕ್ಕಂಥದ್ದು. ಇನ್ನಷ್ಟು ಹಪ್ಪಳ ಆಗಲಿಕ್ಕೆ ಸಿದ್ಧರಾಗ್ಬಿಡಿ. ಖರ್ಚು ಮಾಡೋದು ಬೇಡ. ಸುಮ್ಮನೆ ಪ್ರಾಪರ್ಟಿ ತಗೋತೀವಿ, ಗಾಡಿ ತಗೋತೀವಿ, ಸುಮ್ಮನೆ ದುಡ್ಡು ಸುರಿಬೇಡಿ ಮಕ್ಕಳೇ. ನನ್ನ ಮಾತು ಕೇಳಿ. ಬಿದ್ದೋಗ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಹಾಳಾಗೋಗ್ಲಿ. ಬೇಜಾರ ಮಾಡ್ಕೋಬೇಡಿ. ಕಾರ್ ತಗೋಬೇಕು, ಬ್ರ್ಯಾಂಡೆಡ್ ತಗೋಬೇಕು. ನಿಮ್ಗೆ ತುಂಬ ಕಷ್ಟ ಇದೆ, ಒಂದು ಕಾರ್ ಬೇಕು, ತಗೊಳ್ಳಿ. ಸದ್ಯಕ್ಕೆ ನಿಮ್ಮ ಒಂದು ಹೇಳಿದ್ನಲ್ಲ, ಶನಿ 2031ರವರೆಗೂ ಕದಲಿಕೆ 1966-67 ಏನಾಗಿತ್ತೋ ಪರಾಭವ ಸಂವತ್ಸರ ನಿಮಗೆ ಗೊತ್ತಿಲ್ಲ. ಅವತ್ತು 20-25 ಕೋಟಿ ಜನರೇಷನ್ ನಾವು ಇದ್ದಿದ್ದು. ಆ ಉಲ್ಪಣ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳವರು ಇದ್ದಿದ್ದು. ಅದೇ ದೈವಾಂಶ ಸಂಭೂತ ಬದುಕುಳಿದ್ವಿ. ಈಗಲೂ ನಮ್ಗೆ ಯಾರೋ ಏನು ತನಗೋಸ್ಕರ ಬದುಕದ ಒಬ್ಬ ದೊರೆಯನ್ನ ದೇವ್ರು ಕಳಿಸಿಟ್ಟಿದ್ದಾನೆ. ತನಗೋಸ್ಕರ, ತನ್ನ ಮನೆಯವ್ರಿಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಏನೂ ಮಾಡ್ಕೊಂಡಿಲ್ಲ. ಕರೆಕ್ಟಾಗಿ ಹುಡುಕ್ ನೋಡಿ. ಅವ್ರ ಮೇಲೆ ಏನಾದರೂ ಹುಡುಕಿದ್ರೆ ಅವ್ರ ಹತ್ರ ಎಷ್ಟು ದೊಡ್ಡ ಮನೆ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅಂತಕ್ಕಂಥದ್ದು. ಪಕ್ಕದ ಸ್ಟೇಟು ಮುಖ್ಯಮಂತ್ರಿ ಆಗಿದ್ನಲ್ಲ ಆತ, ಬ್ಯಾಂಕ್ ಅಕೌಂಟಲ್ಲಿ 10,000 ರೂಪಾಯಿ ಅಂತ ಒಂದೇ ಒಂದು ಕಾರ್ ಇಲ್ವಂತೆ. ನಂಬ್ತೀರಾ? ರೆಡ್ ಜಾಯಿಂಟ್ ಅನ್ನತಕ್ಕಂಥ ಒಂದು ಪ್ರೊಡಕ್ಷನ್ ಹೌಸ್ ಇದೆ. 1,000 ಕೋಟಿ ದುಡ್ಡು ಹಾಕಿ ಪಿಕ್ಚರ್ ತೆಗಿತಾರೆ. ರಜನಿಕಾಂತ್ಗೆ 100-200 ಕೋಟಿ ದುಡ್ಡು ಕೊಡೋದು ಅವ್ರ ಸಂಸ್ಥೆನೆ. ಅವ್ರ ಹತ್ರ ಸ್ವಂತ ಕಾರಿಲ್ಲಂತೆ. ಏನಾದ್ರೂ ನಂಬೋ ಮಾತ ನೋಡಿ. ಎಷ್ಟು ಸುಳ್ಳು ಅಫಿಡವಿಟ್ಗಳನ್ನ ತುಂಬಿಸ್ತಾರೆ, ಬೇರೆಯವ್ರ ಹೆಸರಲ್ಲಿ ತಗೋತಾರೆ. ಅದೆಲ್ಲ ಇದೆ. ಅವ್ರ ಹತ್ರ ಇರೋ ಒಂದು ಗಾಡಿ ಇದೆ, ಕ್ಯಾಡಿಲೆಕ್ ಅನ್ನೋ ಒಂದು ಗಾಡಿ. ಜೋ ಬೈಡನ್ ಅಮೆರಿಕದ ಹಿಂದಿನ ಒಂದು ಪ್ರೆಸಿಡೆಂಟ್, ರಾಷ್ಟ್ರಪತಿ ಆಗಿದ್ದಂಥವ್ರು, ಆ ಬುಲೆಟ್ ಪ್ರೂಫ್, ಸೆಕ್ಯೂರಿಟಿ ಏನೇನೋ ಇದ್ದಂಥ ಗಾಡಿ ತಗೊಂಡು ಬಂದಿದ್ದಾರೆ. ಯಾವುದೋ ಒಂದು ಆಯುರ್ವೇದಿಕ್ ಒಂದು ಆಸ್ಪತ್ರೆ ಸಮೂಹ ಸಂಸ್ಥೆ ತಗೊಬಂದು ಅವರು ಗಿಫ್ಟ್ ಕೊಡೋ ತರ ತೋರಿಸ್ತಾರೆ. ಎಲ್ಲ ಇವ್ರ ದುಡ್ಡೆ, ಎಲ್ಲ ಇವ್ರ ದುಡ್ಡೆ. ಅವ್ರು ಭಯ ಬಿದ್ದು ಓಡೋಗ್ಬಿಟ್ಟು ಒಂದು 25 ಜನ ಸಪೋರ್ಟ್ ಕೊಟ್ಟಿರೋದು. ಅಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದಾರೆ.
ಅವ್ನ್ ತಲ್ಕೆಟ್ರೆ ಪುಷ್ಯ ನಕ್ಷತ್ರ, ನಿಮ್ ಸಹವಾಸನೆ ಬೇಡ. ಯಾಕಂದ್ರೆ ಆತ ಪುಷ್ಯ ನಕ್ಷತ್ರ ಚಂದ್ರನಿಗೆ ಚಂದ್ರಾಷ್ಟಮದಲ್ಲಾಗಿರತಕ್ಕಂಥ ಒಂದು ಲಗ್ನ ಭಾವ, ಮುಹೂರ್ತ ಭಾವ, ತಲೆನೋವೆ. ಇವ್ರ ಸಹವಾಸನೆ ಬೇಡ. 108 ಜನ ಡಿಸ್ಮೆಂಟಲ್ ಮಾಡೋಣ, 6 ತಿಂಗಳ ನಂತರ ಎಲೆಕ್ಷನ್ಗೆ ಹೋಗೋಣ ಅಂತ ಹೋಗ್ಬಿಟ್ರೆ ಅಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟವ್ರೆ. ಭಾರಿ ಮೆಜಾರಿಟಿ ಬಂದ್ಬಿಡುತ್ತೆ. ಆಲ್ರೆಡಿ ಕಿತ್ತಾಟ ಅಲ್ಲಿ ನೋಡಿ ಇದೆಲ್ಲ. ಅಲ್ಲಿ ನೋಡಿ ವೆಸ್ಟ್ ಬೆಂಗಾಲಲ್ಲಿ ಕಥೆಗಳು, ಇಲ್ಲಿ ಕೇರಳನಲ್ಲಿ ನೋಡಿ ಮೊನ್ನೆವರೆಗೂ ಅವಯ್ಯ ಡಿ ಸತೀಶನ್ ಬರೋ ಅಷ್ಟಲ್ಲಿ, ಮುಖ್ಯಮಂತ್ರಿ ಅನ್ನೋ ಸೀಟಿಗೆ ಬರೋ ಅಷ್ಟಲ್ಲಿ ಹಣ್ಣುಗಾಯಿ ನೀರ್ಗಾಯಿ ಮಾಡಿಟ್ಬಿಟ್ಟಿದ್ರು. ಎಲ್ಲ ಸ್ಟೇಟ್ಗಳಲ್ಲೂ CM ಆಗ್ಬಿಟ್ಟಿದ್ದಾರೆ. ಇಲ್ಲಿ ಕತೆ ಹೊಡಿತಿದ್ರು ನೋಡಿ. ಇದೆಲ್ಲ ಬಂದು ಶನಿಯ ಒಂದು ಭಾವ, ಮೂಮೆಂಟ್, ಜನರ ವಕ್ರತೆ, ಮಲಮಾಸ, ವ್ಯರ್ಜ ಮಾಸ ಅನ್ನಲ್ಲ, ಇವ್ರನ್ನೆಲ್ಲ ವ್ಯರ್ಜ ಮಾಡ್ಲಿಕ್ಕೆ ನಿಜಸ್ವರೂಪಗಳನ್ನ ತೋರಿಸ್ತಿರತಕ್ಕಂಥದ್ದು. ಇಂಥದ್ದ ಅಂತಕ್ಕಂಥದ್ದು. ನೀಟ್ ಪರೀಕ್ಷೆಯಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರು, ಇನ್ನೊಂದು ಪ್ರೊಫೆಸರು, ಒಂದು ಏನು ಆ ನ್ಯಾಷನಲ್ NET-ನಲ್ಲೇ ಇರತಕ್ಕಂಥ ಒಂದು ತಾಯಿ ಜೀವ ಸಿಕ್ಕಾಕೊಂಡಿದೆ. ಸಿಂಹರಾಶಿ ಅಷ್ಟೊಂದಲ್ಲಿ ಶನಿ ಕುಜ. ಹೇಳಿದ್ದೆ, ಸಿಂಹರಾಶಿಯವ್ರೇನಾದ್ರೂ ಒಂದು ದೊಡ್ಡ ಕೆಲಸ ಮಾಡಿಟ್ಕೊಂಡಿದ್ರೆ ಸುರುಳಿಯಾಗಿ ಸುತ್ತಾಕೊಂಡು ಬರ್ತಕ್ಕಂಥದ್ದಾಗುತ್ತೆ, ಬಿರುಗಾಳಿಯಾಗಿ ಬರುತ್ತೆ. ಹೆಣ್ಣು ಅನ್ನೋದು ಕೂಡ ನೋಡೋದಿಲ್ಲ ಅಂತ ಆ ಸಿಂಹ ಲಗ್ನದ ಹೆಣ್ಮಗುನೆ ಪ್ರೊಫೆಸರ್ ಇಷ್ಟಕ್ಕೂ ಇಂಥದೆಲ್ಲ ನೋಡಿ. 4-5 ಮಕ್ಕಳು ಕೂಡಪ್ಪ ಆತ್ಮಹತ್ಯೆ. ಏನಕ್ರಿ ಆತ್ಮಹತ್ಯೆ ಮಾಡ್ಕೋಬೇಕು? ದಯಮಾಡಿ ತಪ್ಪು ತಿಳ್ಕೊಬೇಡಿ ಮಕ್ಕಳೇ. ನಾನು ಹೇಳ್ದಲ್ಲ, ಅದಕ್ಕೆ ಹೇಳಿದ್ದು ವ್ಯರ್ಜ ಮಾಸ ಅಂದ್ರೆ ಈ ಭಯಗಳನ್ನು ವ್ಯರ್ಜ ಮಾಡಿ. ಬಂದ್ರೆ ಒಂದು, ಹೋದ್ರೆ ಒಂದು. ನಾನು ಪ್ರಯತ್ನ ಮಾಡಿದ್ದೇನೆ. ಏನು ಬೆರಳೆಣಿಕೆಯ ಡಾಕ್ಟರ್ಗಳು ಅಷ್ಟೇ ಹೆಸರು ಪಡೆದಿರೋದು. ನಮ್ಮ ಡಾಕ್ಟರ್ ದೇವಿ ಶೆಟ್ಟಿ ತರ, ನಮ್ಮ ಡಾಕ್ಟರ್ ಮಂಜುನಾಥ್ ತರ. ಆಮೇಲೆ ಇನ್ನೂ ಒಂದು ಮಂಡ್ಯದಲ್ಲಿ ನಮ್ಮ ಡಾಕ್ಟರ್ ಒಬ್ರು ₹5 ಡಾಕ್ಟರ್ ಇದ್ದಾರೆ. ಅವ್ರನ್ನ ಎಲೆಕ್ಷನ್ ಸೀಟು ಕೊಟ್ಟಿಲ್ಲ, ಅವ್ರಿಗೊಂದು MLA ಸೀಟ್ ಕೊಟ್ಟಿಲ್ಲ, MLC ಸೀಟ್ ಕೊಟ್ಟಿಲ್ಲ, ಅವ್ರಿಗೊಂದು ಆರೋಗ್ಯ ಖಾತೆಯಲ್ಲಿ ಒಂದು ಒಳ್ಳೆ ಒಂದು ಪೋಸ್ಟ್ ಕೊಟ್ಟಿಲ್ಲ. ಇವೆಲ್ಲ ಮಾಡ್ತಾರೆ ಎಲ್ಲ ಪಕ್ಷಗಳವರು. ಅಂತ ಪುಣ್ಯಾತ್ಮರನ್ನ ಹುಡ್ಕೊಂಡು ಬಂದು ಒಂದು ಜಾಗ ಕೊಡೋಣ, ಅಂಥವ್ರಿಂದ ಸೇವೆ ಆಗುತ್ತೆ, ಅಂಥವ್ರಿಂದ ಇನ್ನೊಂದು ಮೆಡಿಕಲ್ ಸಿಸ್ಟಮ್ ಅನ್ನ ಹೆಂಗ್ ಬೆಳೆಸ್ಬೋದು, ಇದೆಲ್ಲ ಮಾಡೋಲ್ಲ. ವ್ಯರ್ಜ ಮಾಸ ಅಂದ್ರೆ ಅದು. ನಿಮ್ಗೆ ಇನ್ನೂ ಅದು ಅರ್ಥನೇ ಆಗಿಲ್ಲ. ಈ ಮೂರ್ಖರನ್ನ ನಂಬಿಕೊಂಡು ನೋಡಿ, ಅಲ್ಲಿ ಆಗ್ತಿರೋದೆಲ್ಲ ಪ್ರಕೃತಿ ವಿಕೋಪ ಪ್ರಜ್ವಲಿಸುತ್ತೆ, ಅಪ್ಪಳಿಸುತ್ತೆ ಅಂತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ಬೀಸಿರೋ ಮಳೆಯ ಆರ್ಭಟಕ್ಕೆ ಕಡಿಮೆ ಅಂದ್ರೂ ಒಂದು 60 ಜನ, ಲೆಕ್ಕಕ್ಕೆ 60, ಇನ್ನೂ ಜಾಸ್ತಿಯೇ ಕೊಚ್ಕೊಂಡು ಹೋಗಿರತಕ್ಕಂಥದ್ದು. ಇಂಥದೆಲ್ಲ ನೋಡ್ತಿದ್ದೇವೆ. ಈಗಲೂ ಬುಲ್ಡೋಜರ್ ಅಂತೆ, ಇನ್ನೊಂದಂತೆ, ಇನ್ನೂ ಹೊಡೆದಾಟ, ಇನ್ನೂ ಬಡದಾಟ ಇದ್ದಿದೆ. ಈ ನವೆಂಬರ್ 1 ಅಂತೂ ಶಿವತಾಂಡವ. ಅದೃಷ್ಟಕ್ಕೆ ಆ ಶನಿ ಆಯುಷ್ಯಕಾರಕ ಬುಧನ್ ಸಾರದಲ್ಲಿರೋದ್ರಿಂದ ಗುರು ಇನ್ನೊಂದು 10 ದಿನಪ್ಪ ಬಂದು ಒಂದು 12, 13, 14, 15 ದಿನ ಆ ಪುಣ್ಯಾತ್ಮ ಕಟಕಕ್ಕೆ ಬಂದು ಶನಿ ನೋಡ್ತಾನೆ. ಸ್ವಲ್ಪ ಒಂಚೂರು ಉಸಿರಾಡೋ ಥರ ಆಗುತ್ತೆ. ಖಂಡಿತ ಏನೇನೋ ಕಾಸ್ಟ್ಲಿ ವಸ್ತುಗಳು ತಗೋತೇವೆ, ಸೀರೆ ತಗೋತೇವೆ, ಬಟ್ಟೆ ತಗೋತೇವೆ, ಮಿಕ್ಸಿ ತಗೋತೇವೆ, ಓವನ್ ತಗೋತೇವೆ, AC ತಗೋತೇವೆ, ದೊಡ್ಡ TV ತಗೋತೇವೆ, ದೊಡ್ಡ ಗಾಡಿ ತಗೋತೇವೆ, ಫ್ಲಾಟ್ ತಗೋತೇವೆ. ಏನು ಮಾಡ್ಲಿಕ್ಕೆ ನಿಮ್ಮ ಇಷ್ಟ. ನಾನು ಹೇಳ್ತಲೇ ಇದ್ದೆ, ಶನಿ ಆ ಮೋಕ್ಷದ ಮನೆಗೆ ಬಂದಿರೋದ್ರಿಂದ ವ್ಯಯಕಾರಕ, ಲಾಭಕಾರಕ, ಧರ್ಮಕಾರಕ, ಕರ್ಮಕಾರಕ. ಕಾಲಚಕ್ರದಲ್ಲಿ ಆತ ಲಾಭಕಾರಕ. ಲಾಭದವನೇ 12ನೇ ಮನೆಗೆ ಎಲ್ಲ ಖರ್ಚು ಮಾಡುವಂತ ಸ್ಥಿತಿ, ಉಳಿತಾಯ, ಇನ್ನೊಂದು ಅನ್ನತಕ್ಕಂಥದ್ದು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸ್ಗಳು ಬರ್ತವೆ. ನೆನ್ಪಿಟ್ಕೊಳ್ಳಿ, ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ರಿವೋಕ್ಸ್ಗಳಾಗ್ತಕ್ಕಂಥದ್ದು. ಶನಿ ಬುಧನ್ ಸಾರ ನಿಮ್ಮನ್ನ ಹೆಂಗೆಲ್ಲ ಎತ್ತಬಹುದು, ಯಾವ ತರ ಎಲ್ಲ ಎತ್ತಬಹುದು ಅಂತ ಹೇಳ್ಬಿಟ್ಟು ನೀವೆಲ್ಲ ಬಂದ್ಬಿಟ್ಟು ಅದೇನೋ ಹೇಳ್ತಾರೆ, ರಂಗೋಲಿ ಕೆಳಗಡೆ ಅಂದ್ರೆ ಅವರು ಫುಲ್ ಪಿಲ್ಲರ್ ಕೆಳಗಡೆಯಿಂದ ಬರ್ತಾರೆ ಪ್ಲಾನ್ ಮಾಡ್ಕೊಂಡು. ಸುಲಿಗೆ ಮಾಡೋದ್ರಲ್ಲಿ ನಂಬರ್ 1, ಬೇಜಾರೇ ಮಾಡ್ಕೋಬೇಡಿ, ನಿರ್ಮಲಕ್ಕ ಸುಲಿಗೆ ಮಾಡೋದ್ರಲ್ಲಿ, GST ಹೆಸರಲ್ಲಿ, ಟ್ಯಾಕ್ಸ್ ಹೆಸರಿನಲ್ಲಿ ಇಟ್ಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಮೇಜರ್ಲಿ. ದೊಡ್ಡವನ್ ಬಿಟ್ಬಿಡ್ತಾರೆ, NPA ಮಾಡ್ಬಿಡ್ತಾರೆ. ಬರೆದು ಇಟ್ಕೊಳ್ಳಿ ಮಕ್ಕಳೇ. ಸಾಮಾನ್ಯರ ಸುದ್ದಿಗೆ ಬರ್ತಾರೆ. ಮಿಡ್ಲ್ ಕ್ಲಾಸ್ಗಂತೂ ಕೇಳಲೇಬೇಡಿ. ಬಡವನಿಗೇನು ನಾವೇ ತಗೊಂಡೋಗಿ ಈ ಥರ ನೋಡಿ, ಮಲಮಾಸ ಅವ್ರಿಗೊಂದು ಅಕ್ಕಿ ಕೊಡಿ, ಬೇಳೆ ಕೊಡಿ, ಎಣ್ಣೆ ಕೊಡಿ, ತುಪ್ಪ ಕೊಡಿ, ಅನ್ನ ಕೊಡಿ, ಪ್ರಸಾದ ಕೊಡಿ, ಶಲ್ಯ ಕೊಡಿ, ಬಟ್ಟೆ ಕೊಡಿ, ರಗ್ಗು ಕೊಡಿ, ದೀಪ ಕೊಡಿ ಅಂತೆಲ್ಲ ಹೇಳ್ತೀವಿ, ಮಾಡ್ಕೋತೀವಿ. ಅವ್ನು ಬದುಕೋಬಿಡ್ತಾನೆ. ಅವ್ನು ನಾಚಿಕೆ ಬಿಟ್ಟು ಕೇಳ್ಬಿಡ್ತಾನೆ. ನಾವು ಕೇಳೋಕ್ಕಾಗುತ್ತಾ ಮಕ್ಕಳ? ನಾವು ಭಗವಂತನಷ್ಟೇ. ನಾನು ಅದಕ್ಕೆ ಹೇಳ್ತಿದ್ದೇನೆ, ಇನ್ನು ಯಾವುದೇ ಒಂದು
ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಬುದ್ಧಿ ಭ್ರಮಣ, ಮನೋಭ್ರಮಣ, ಸಾಲದ ಭ್ರಮಣ, ಆತಂಕದ ಭ್ರಮಣ, ಎಲ್ಲ ಒಂಥರ ಈ ಥರ ಇನ್ನಷ್ಟು ತಲೆನೋವುಗಳು. ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ರಸಗೊಬ್ಬರದ ಬೆಲೆ ಇವೆಲ್ಲ ಜಾಸ್ತಿ ಆಗುತ್ತೆ, ಬಿತ್ತನೆಗೆ ಸಂಬಂಧಪಟ್ಟಂಥದ್ದೆಲ್ಲ ಜಾಸ್ತಿ. ಆಲ್ರೆಡಿ ಸಕ್ಕರೆ ಕೂಡ ನೋಡಿ ಎಕ್ಸ್ಪೋರ್ಟನ್ನು ಬ್ಲಾಕ್ ಮಾಡಿದ್ದಾರೆ. ಇದೆಲ್ಲವೂ ಇದೆ. ದಯಮಾಡಿ ಹೇಳ್ತಿದ್ದಾನೆ, ಎಚ್ಚರಿಕೆ ಎಚ್ಚರಿಕೆ. ಏನು ಎಷ್ಟು ಒಂದು ಪ್ರಾರ್ಥನೆ ಆಗುತ್ತೋ ಈ ಪುರುಷೋತ್ತಮನ ಮಾಸ ಭಗವಂತನಿಗೆ. ದಯಮಾಡಿ ವಿಷ್ಣು ಸಹಸ್ರನಾಮ ಸ್ಥಿತಿಕಾರಕ. ನಾವು ಇವತ್ತು ಯಾವ ಸ್ಥಿತಿ ಇದ್ದೀವಿ, ಅರೆ ಹುಟ್ಟಿದ ಬೇರೆ ಹೋಗೋದು ಬೇರೆ, ಮಧ್ಯದಲ್ಲಿ ಇದ್ದೀವಲ್ಲ, ಈ ಮಧ್ಯದ ಭಾವ ಏನಿದೆಯೋ ಇರೋದನ್ನಾದ್ರೂ ಉಳಿಸ್ಕೊಳ್ಳೋಣ, ಇರೋದ್ರಲ್ಲಾದ್ರೂ ತೃಪ್ತಿಯಾಗಿರೋಣ ಅನ್ನುವ ಕಾರಣಕ್ಕೆ ಹೇಳ್ತಿದ್ದಾನೆ. ದಯಮಾಡಿ ಎಲ್ಲರೂ ನಾ ಹೇಳ್ಕೊಟ್ಟಿರತಕ್ಕಂಥ ಸಂಕಲ್ಪ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಆ ಒಂದು ದಾನ, ಆ ಒಂದು ಪೂಜೆ, ಧ್ಯಾನ, ಪ್ರಾರ್ಥನಾ ಇದನ್ನು ಮಾಡ್ಕೊಳ್ಳಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ವಾರದ ಪಂಚಾಂಗದ ಜೊತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೇನೆ ನಿಮಗೆ. ಆ ಬ್ರೇಕಿಂಗ್ ನ್ಯೂಸ್ ಏನು ಅನ್ನೋದನ್ನ ಶಾಕ್ ಆಗ್ತೀರಿ ಖಂಡಿತ. ಹೌದಾ ಗುರುಗಳೇ? ಸತ್ಯ ಸತ್ಯ. ಯಾವುದು ಸತ್ಯವೋ ನಾವು ನಂಬಲ್ಲ, ಇಲ್ದಿರೋದೆಲ್ಲ ಈ ಬೊಗಳನ್ನ ನಂಬ್ತೇವೆ. ಎಲಾನ್ ಮಸ್ಕ್ ಪ್ರಪಂಚದ ನಂಬರ್ 1 ಶ್ರೀಮಂತ, ಇನ್ನೊಂದು ChatGPT, ಇದೆಲ್ಲ ನಂಬ್ತೇವೆ. ದಳಪತಿ ತರ ಇಲ್ಲಿ ಯಾರು ಆಗ್ಬೇಕು, ಯಾರು ಬರ್ಬೇಕು, ಯಾರಿದ್ದಾರೆ. ನಮ್ಮ ಕನ್ನಡದವ್ರು ಇಂಥ ಕೆಲ್ಸಗಳಿಗೆಲ್ಲ ಹೋಗೋದಿಲ್ಲ, ಇಂಥ ಒಂದು ಸ್ಥಾಯಿಗಳಿಗೆ ಹೋಗೋದೇ ಇಲ್ಲ ನಮ್ಮ ಇವರು. ಸೊ ತಲೆ ಕೆಡ್ಸ್ಕೋಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹಾರ್ವರ್ಡ್ ಯೂನಿವರ್ಸಿಟಿಯ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಾಕ್ಟರ್ ಮೈಕಲ್ ಗಿಲ್ಲೆನ್ ಒಂದು ಅತ್ಯದ್ಭುತವಾದಂಥ ಆವಿಷ್ಕಾರ ಮಾಡಿದ್ದಾರೆ. ಏನ್ ಗೊತ್ತಾ? ಸ್ವರ್ಗವಿದೆ ಅಂತ. ಏನ್ ಅರ್ಕನೂ ಇಲ್ಲ, ಸ್ವರ್ಗ ಅಂತೆ. ಸ್ವರ್ಗ ದೇವರೇ ಇಲ್ಲ ರೀ, ಎಲ್ರಿ ಸ್ವರ್ಗ? ಇದೆಲ್ಲ ಕೇಳ್ತಿದ್ರಲ್ವಾ? ದ ಪ್ರೊಫೆಸರ್ ಪ್ರೂವ್ಡ್. ನಮ್ಮ ಸನಾತನ ಧರ್ಮ, ಯಾರು ಬೊಗಳ್ತಲೇ ಇರ್ತಾನೆ ನೋಡಿ, ಬೊಗಳೋ ನಾಯಿಗಳು. ನಮ್ಮ ಧರ್ಮ ತೋರಿಸ್ಕೊಟ್ಟಿದೆ ದೇವರೆಲ್ಲಿದ್ದಾನೆ ಅಂತ. ಅವತ್ತೇ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ, ಸನಾತನನ ಅಳಿಸ್ಬೇಕು, ಸನಾತನನ ಮುಳುಗಿಸ್ಬೇಕು ರೀ. ನಮ್ಮ ಹಿಂದೂ ಧರ್ಮ ಅಂದ್ರೆ ಒಂದು ಜೀವನ ಪದ್ಧತಿ. ಒಂದು ಮೂಗ್ಬಿಟ್ಟು ಹಾಕೋದ್ರಿಂದ, ಒಂದು ಕುಂಕುಮ ಇಡೋದ್ರಿಂದ, ಒಂದು ಕಾಡಿಗೆ ಇಡೋದ್ರಿಂದ ಹಿಡಿದು ಒಂದು ಮೆಹಂದಿ ಹಾಕೋದ್ರಿಂದ ಹಿಡಿದು ಕಾಲಿಗೆ ಬಳೆ ಹಾಕೋದು, ಕಾಲ್ಗೆಜ್ಜೆ ಹಾಕೋದು, ಕೈಗೆ ಬಳೆ ಹಾಕೋದು, ಎಲ್ಲವೂ ಕುಳಿತುಕೊಂಡು ದೇವರ ಮುಂದ್ಗಡೆ ಕುಳಿತುಕೊಂಡು ಒಂದು ಸುಖಾಸನದಲ್ಲಿ ಒಂದು ಪ್ರಾರ್ಥನಾ. ಈ ಒಂದು ಪಿಂಗಳ ನೋಡಿ, ಹೆಣ್ಮಕ್ಳಿಗೆ ಕಾಡಿಗೆ ಹೆಚ್ಚು ಅಂತಾರಲ್ಲ, ಅಲ್ಲಿ ನಿಮ್ಗೆ ಗೊತ್ತಿಲ್ಲ, ಅಲ್ಲೊಂದು ಪಿಂಗಳವನ್ನ ಬ್ಲಾಕ್ ಮಾಡ್ತಕ್ಕಂಥದ್ದು. ಅದಕ್ಕೆ ಎಷ್ಟೋ ಜನಕ್ಕೆ ಇದನ್ನ ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲೊಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ ಮಧ್ಯದಲ್ಲಿ, ಆಜ್ಞಾ ಚಕ್ರ. ಸುಮ್ಮನೆ ಅಲ್ಲ, ಪ್ರತಿ ಒಂದು ನಾವು ಬದುಕ್ತಿರೋದು ಅದೊಂದು ಜೀವನ ಶೈಲಿ. ಅದು ಗೊತ್ತಿಲ್ಲದೆ ನಾವಿನ್ನೂ ಬೇರೆ ಮಾಡ್ತಿದ್ದೀವಿ. ನಾನಂತೂ ನನಗೆ ಗೊತ್ತೇ ಇಲ್ಲಪ್ಪ. ನನ್ನ ಗುರುಗಳು ತುಂಬಾ ದೊಡ್ಡ ವೈದಿಕರು. ಸತ್ಯವಾಗ್ಲೂ ಹೇಳ್ತಾನೆ, ನಿಜ ಹೇಳ ನಾನು ನಿಮಗೆ, ನಾನು ಅವರ ಬಾಗಿಲಿನಲ್ಲಿ ಒಂದು ಚಪ್ಪಲಿ ತೊಳೆಯೋ ಕೆಲಸ ಕೊಡ್ಬೇಕು ನನಗೆ. ಸತ್ಯ ಹೇಳ್ತಾನೆ, ನನ್ನ ಯೋಗ್ಯತೆ.
ನನ್ನ ಯೋಗ್ಯತೆಗೆ ಅವರ ಬಾಗಿಲಿನ ಹೊರಗಡೆ ಬಿಟ್ಟಿರೋ ಚಪ್ಪಲಿ ಪಾದರಕ್ಷೆಗಳು ಅದನ್ನ ತೊಳೆಯೋ ಕೆಲಸ ಕೊಡ್ಬೇಕು, ಶುದ್ಧಿ ಮಾಡಿರೋ. ನನ್ಗೇನ್ ಕೆಲಸ ಕೊಟ್ಟಿದ್ರು ಗೊತ್ತಾ? ಆ ಬ್ರಹ್ಮಜ್ಞಾನಿ ದೊರೆಯೇ ಬಂದು ಕಾಲಿಗೆ ಉರುಳು ಸೇವೆ ಮಾಡುವಂತ ಶಕ್ತಿ ಪೀಠ. ಅವರ ಗರ್ಭಗುಡಿಯಲ್ಲಿದ್ದಂತ, ಅವರು ನಿತ್ಯ ಪೂಜೆ ಮಾಡುತ್ತಿದ್ದಂತ ಒಂದು ದೇವರ ವಿಗ್ರಹಗಳು, ದೇವರ ವಸ್ತುಗಳನ್ನ ನನಗೆ ತೊಳಿಲಿಕ್ಕೆ, ಶುದ್ಧಿ ಮಾಡಿ ರೆಡಿ ಮಾಡಿ ಇಡ್ಲಿಕ್ಕೆ, ಪೂಜೆಗೆಲ್ಲ ರೆಡಿ ಮಾಡಿ ಇಡ್ಲಿಕ್ಕೆ ಈ ಒಂದು ಆ ಯೋಗ್ಯತೆ ಇರೋವನಿಗೆ ಈ ಕೆಲಸ ಕೊಟ್ಟಿದ್ರು ಅಂದ್ರೆ ಯೋಚನೆ ಮಾಡಿ ನೋಡಿ. ಎಲ್ಲರೂ ಆಶ್ಚರ್ಯ ಪಡೋರು, ಎಲ್ಲರೂ ಕೇಳಿದ್ದಾರೆ. ಅವ್ರು ಅದನ್ನೆಲ್ಲ ನಂಬ್ತಾನೆ ಇರ್ಲಿಲ್ಲ. ನಿಜವಾದ ಏನಿದೆ ಅನ್ನೋದನ್ನ ಗುರುತಿಸಿ ಅಂಥವ್ರಿಗೆ ಅಂತಂತ ಕಾರ್ಯ ಕೊಡ್ತಿದ್ರು. ನನ್ಗೆ ಬರ್ತಿದ್ದ ಅದೊಂದೇ, ಇನ್ನೇನು ಬರ್ತಿರಲಿಲ್ಲ. ಉಜ್ತಾ ಕುತ್ಕೋತಿದ್ದೆ, ಹುಣಸೆ ಹಣ್ಣು ಇನ್ನೊಂದು ಹಾಕೊಂಡು ಉಜ್ತಾ ಕುತ್ಕೊಂಡು ಪಳಪಳ ಅಂತ ಮಾಡಿರ್ತಿದ್ದೆ. ತಟ್ಟೆ ಎಲ್ಲ ದೇವ್ರ ವಿಗ್ರಹಗಳು, ಪೂಜಾ ಸಾಮಗ್ರಿಗಳು ಎಲ್ಲ ಇಟ್ಟು ಪಳಪಳ ಅಂತ ಅರಿಶಿನ ಕುಂಕುಮ ಚಂದನ ಇಟ್ಟು ಧೂಪ ದೀಪ ಹೂವು ಅಲಂಕಾರ ಎಲ್ಲ ಮಾಡಿದ್ರೆ ಬಂದು ನೀಟಾಗಿ ಸುಮಾರು 48 ನಿಮಿಷದಿಂದ 65 ನಿಮಿಷ ಅವ್ರ ಪ್ರಾರ್ಥನಾ ಪೂಜಾ ನಿವೇದನ ಎಲ್ಲ ಮಾಡಿ ಹೊರಗಡೆ ಬಂದು ಫಸ್ಟ್ ತೀರ್ಥ ಪ್ರಸಾದ ನನಗೆ ಕೊಡ್ತಾ ಇದ್ದೀವಿ ನಿಂತಿದ್ರೆ. ಯಾರು ಹೋಗ್ತಿರ್ಲಿಲ್ಲ, ನೀವು ನಂಬಲ್ಲ. ಅವ್ರು ಅದನ್ನ ಕಿವಿಗೂ ಹಾಕೊಂಡಿರ್ಲಿಲ್ಲ. ಶುದ್ಧ ಅಮ್ಮವ್ರು ಕೇಳಿದ್ದಾರೆ ಏನಿದು ಅಂತ ಹೇಳೋದಂದ್ರೆ ಪೊಯ್ಕೋ ಅನ್ನೋರು. ಅಂತ ಒಂದು ಅದ್ಭುತವಾದಂಥ ಗುರುಗಳು ನಾನು ನೋಡಿದ್ದೇನೆ, ಅಂಥವ್ರ ಜೊತೆಲಿ ಇದ್ದೇನೆ. ಇದೆಲ್ಲ ಇವ್ರು ಬೊಗಳೆ ಬಿಡ್ತಾರೆ, ನಾವು ಬಂದು ಬೇರೆ ಬೇರೆ ಮಾಡ್ತೀವಿ, ದೂರ ಇಡ್ತೀವಿ, ಡಿಫ್ರೆನ್ಸ್ ಮಾಡ್ತೀವಿ, ಈ ಜಾತಿ ಎಲ್ಲ ತರ್ತೀವಿ, ಇದೆಲ್ಲ ಬಿಟ್ಟು ಏನಿಲ್ಲ, ಅದೆಲ್ಲ ಇಲ್ಲವೇ ಇಲ್ಲ. ನನ್ನ ಧರ್ಮದಲ್ಲಿ ಅಂಥದ್ದು ಇಲ್ಲವೇ ಇಲ್ಲ. ಯಾರೋ ಕೆಲವು ಮೂರ್ಖರು ಎಲ್ಲದರಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ. ಇವತ್ತು ಪಾಕಿಸ್ತಾನದ ಮುಸ್ಲಿಮರನ್ನ UAE ಬ್ಯಾನ್ ಮಾಡಿಟ್ಟಿದೆ, ಕರ್ಕೊಂಡು ಬಂದು ಭಿಕ್ಷುಕರನ್ನ ಬಿಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಆಯ್ತಾ? ಅದಕ್ಕೇನು ಹೇಳ್ತೀರಿ? ಇಲ್ಲಿ ಬರ್ಲೇಬೇಡಿ ನಿಮ್ ಬುದ್ಧಿ ತೋರಿಸ್ಲಿಕ್ಕೆ ಅಂತ. ಇದೆಲ್ಲ ಮಾಡ್ತಾರೆ, ಎಲ್ಲ ಕಡೆಯೂ ಇದೆ, ಎಲ್ಲ ವ್ಯಕ್ತಿಗಳ ಅಂತರಂಗದಲ್ಲಿದೆ. ಅದೆಲ್ಲ ಏನಿಲ್ಲ, ಅದನ್ನ ನೋಡಿ ತೋರಿಸ್ಕೊಟ್ಟಿದ್ದಾರೆ ಪ್ರೊಫೆಸರ್ ಡಾಕ್ಟರ್ ಮೈಕಲ್ ಗಿಲ್ಲೆನ್. ಸ್ವರ್ಗವು ನಮ್ಮ ಬ್ರಹ್ಮಾಂಡದ ಕಾಸ್ಮಿಕ್ ಹಾರಿಝಾನ್ ಎಂಬ ಗಡಿಯಲ್ಲಿ ನೆಲೆಸಿದೆ. 273 ಬಿಲಿಯನ್ ಟ್ರಿಲಿಯನ್ ಮೈಲುಗಳಷ್ಟು ದೂರವಿದೆ. ಬಾ, ನಾವೇನಾದ್ರೂ ಅಲ್ಲಿಗೆ ತಲುಪಬೇಕು ಅಂದ್ರೆ ಅಲ್ಲಿನ ಬೆಳಕು ಕೂಡ 13.8 ಶತಕೋಟಿ ವರ್ಷಗಳ ಹಳೆಯದಾದ ಬ್ರಹ್ಮಾಂಡದ ವಯಸ್ಸಿನಲ್ಲೂ ಕೂಡ ನಮ್ಮನ್ನು ತಲುಪಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ. ಪ್ರೊಫೆಸರ್ ಹೇಳಿರೋದಪ್ಪ, ಇದೆ ಒಂದು ಸ್ವರ್ಗವಿದೆ, ಒಂದು ಟೆಲಿಸ್ಕೋಪಿಕ್ ಹ್ಯಾಸ್ ಕ್ಯಾಪ್ಚರ್ಡ್ ದರ್ ಇಸ್ ಅ ಬ್ಯೂಟಿಫುಲ್ ಡಿವೈನಿಟಿ ಇದೆ ಅಂತ ಇದೆ. ಇದನ್ನ ಬ್ರಹ್ಮಾಂಡ ಪುರಾಣ ಸಾಕ್ಷಾತ್ತಾಗಿ ಹೇಳಿರೋದು, ನಚಿಕೇತ ಹೇಳಿರೋದು, ಧ್ರುವ ಹೇಳಿರೋದು, ಒಬ್ಬೊಬ್ಬರಲ್ಲ, ಒಂದು ಮಾರ್ಕಂಡೇಯರ್ ಹೇಳಿರೋದು, ಗರುಡ ಪುರಾಣ ಹೇಳಿರೋದು, ನಾರದ ಪುರಾಣ ಹೇಳಿರೋದು. ಎರಡ ಈ ಒಂದು ಪುರಾಣಗಳ ಮುಖೇನ ನಮ್ಮನ್ನ ತಿದ್ದಿರೋದು ನಮ್ಮ ಗುರುಗಳು. ಇಂಥದ್ದೊಂದಿದೆ ಕಣ್ರೋ, ಕರೆಕ್ಟಾಗಿ ಬದುಕ್ರೋ, ಕರೆಕ್ಟಾಗಿ ಬದುಕಿದ್ರೆ ಇಂಥದ್ದೊಂದು ನೆಮ್ಮದಿಯಾಗಿ ನಾವು ಹೋಗಿ ಸೇರ್ತೀವಿ ಒಂದು ಗಮ್ಯಕ್ಕೆ. ಇದು ಯಾಕ್ರೋ ಬಾಚ್ಕೋತೀರ, ಇದೇ ಯಾಕ್ರೋ ಇದು ಮಾಡ್ತೀರ, ತ್ಯಜಿಸಿ. ಹೌದು, ವಿಜ್ಞಾನ ಇವತ್ತು ಸ್ವರ್ಗ ಇದೆ ಅಂತ ಪ್ರೂವ್ ಮಾಡಿದೆ. ನೆಮ್ಮದಿಯಾಗಿ ಮಲ್ಲಿಗೆ ಹಾಕಾಗಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಮಾಡಬೇಕಾದ ಕರ್ತವ್ಯಗಳೇ. ಸ್ವರ್ಗ ಇದೆ ಅಂತ ಹೇಳಿದ್ರೆ ನರಕನೂ ಇದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಅರ್ಧ ನರಕ ಮಾಡಿಟ್ಕೊಂಡು ಅಲ್ಲಿ ಹೋದ ಜಾಗದಲ್ಲೂ ನರಕ ತಂದಿಟ್ಕೋಬೇಡಿ. ಇಲ್ಲೇ ದೋಚೋದು, ಇಲ್ಲೇ ಬಾಚೋದು, ಇಲ್ಲೇ ಇನ್ನೊಂದು. ಸ್ವರ್ಗ ಇದೆಪ್ಪ, ಇದೆ. ಯಾವುದೋ ಅವ್ಯಕ್ತ ಶಕ್ತಿ ಇದೆ, ನಮ್ಮನ್ನು ಕಾಪಾಡ್ತಿದೆ, ತೇಲಿಸ್ತಿದೆ, ನಡೆಸ್ತಿದೆ, ನಶೆಯಲ್ಲಿ ತುಂಬಿಸಿಟ್ಟಿದೆ. ಒಪ್ಪಿಕೊಳ್ಳಿ. ವಿಜ್ಞಾನವೇ ಇನ್ಮೇಲೆ ಒಪ್ಕೊಂಡ್ಮೇಲೆ ಇನ್ನು ನಾವಿನ್ನೇನು, ನೀವು ಇಷ್ಟು ದಿನ ಒಪ್ತಿಲ್ಲ. ನಾವೆಲ್ಲ ಬುರುಡೆ ಸ್ವಾಮಿಗಳು, ಬುರುಡೆ ಜ್ಯೋತಿಷಿಗಳು, ಬುರುಡೆ ವೇದವಂತರು. ನಮ್ಮ ವೇದ ಬುರುಡೆ, ನಮ್ಮ ಉಪನಿಷತ್ತು ಬುರುಡೆ, ನಮ್ಮ ಮಂತ್ರ ಬುರುಡೆ, ನಮ್ಮ ಧ್ಯಾನ ಬುರುಡೆ, ನಮ್ಮ ಪ್ರಾರ್ಥನೆ ಬುರುಡೆ, ನಮ್ಮ ದೇವರೇ ಬುರುಡೆ ಅನ್ನುವವರಿಗೆ ವಿಜ್ಞಾನ ಪ್ರೂವ್ ಮಾಡಿದೆ. ಇನ್ನು ಕೇಳ್ಕೊಳ್ಳಿ. ದಟ್ಟು ಒಬ್ಬ ಕ್ರಿಶ್ಚಿಯನ್ ಪ್ರೊಫೆಸರ್ ಅಪ್ಪ ಹೇಳಿರೋದು, ಡಾಕ್ಟರ್ ಮೈಕಲ್. ಹೋಗಿ ಹುಡುಕಿ, ಜರ್ನಲ್ಸ್ ಅಲ್ಲಿ ಇದೆ. ಕಾಯ್ತಾ ಇರ್ತವೆ, ಯಾಕಂದ್ರೆ ಮೋಕ್ಷ ಸ್ಥಾನದಲ್ಲಿ ಶನಿ, ಸ್ವರ್ಗ ಅದು. ಮೋಕ್ಷ ಅಂದ್ರೆ ಸ್ವರ್ಗ, ಅಲ್ಲಿದ ಮೇಲೆ ಬರಲೇಬೇಕು ಹೊರಗಡೆ ಸತ್ಯ.
ಬಂದ್ಬಿಟ್ಟಿದೆ ನೋಡಿ ಸ್ವರ್ಗ ಇದೆ ಅಂತ. ಒಬ್ಬ ವಿಜ್ಞಾನಿ ಆವಿಷ್ಕಾರ ತೋರಿಸ್ಕೊಟ್ಟಿದೆ. ಇನ್ಮೇಲೆ ಅದು ಒಂದು ಸ್ವಲ್ಪ ಭಯದಿಂದ, ಭಕ್ತಿಯಿಂದ, ಗೌರವದಿಂದ ಬದುಕಿ, ಮತ್ತಷ್ಟು ಖಾಲಿ ಬೀಸ್ಕೊಂಡು ಇನ್ನೊಂದು ಮಾಡ್ಕೊಂಡು ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ, ಎಲ್ಗೋಗ್ತೀರಿ ನಾನು? ಸರಿಯಾ? ನೀವು ಬದುಕ್ತಿರೋದ್ ರೀತಿ ಸರಿಯಾ? ಇರ್ಲಿ, ಹಾಗೆ ಜಾಗ್ರತೆ. ಈ ವಾರದ ಭವಿಷ್ಯ ಶುರು ಮಾಡೋಕ್ ಮೊದಲು ಸ್ವಲ್ಪ ಉಳಿತಾಯದ ಕಡೆ ನೋಡಿ ಅಂತ ಒಂದೂವರೆ ವರ್ಷದಿಂದ ಹೇಳ್ತಿದ್ದೆ. ಈಗ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಸ್ಟೇಜ್ ಫಸ್ಟ್ ದಾಟಿದೆ, ಸೆಕೆಂಡ್ ಸ್ಟೇಜ್ ಟಿಕ್ಲಿಂಗ್ ಆಗಿದೆ ಒಂದು ಕ್ಯಾನ್ಸರ್ಗೆ. ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಸ್ಟೇಜ್ ದಾಟ್ಬಿಡ್ತು, ಅಯ್ಯೋಜು ಅನ್ಸ್ಬಿಡುತ್ತೆ. ಈಗ ಬರೀ ಒಂದು 3-4 ಜನ ವಿದ್ಯಾರ್ಥಿಗಳಷ್ಟೇ ಆತ್ಮಹತ್ಯೆ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಈಗೇನೋ ಆನ್ಲೈನ್ ಎಕ್ಸಾಮ್ ಇಡ್ತಾರಂತೆ ಮುಂದಿನ ವರ್ಷದಿಂದ. ಮೊದಲೇ ಮಾಡಬೇಕಿತ್ತು, ಇಲ್ಲೂ ಕೂಡ KPSC ಅದೇ ಥರ ಮಾಡಬೇಕಿತ್ತು. ಒಂದೇ ಸೆಂಟ್ರಲ್ಲಿ 70ಕ್ಕೂ ಮೇಲ್ಪಟ್ಟ ಜನರಿಗೆ ಅಂಕಗಳು ಬರುತ್ತೆ ಅಂದರೆ ಮೊದಲೇ ಆನ್ಲೈನ್ ಇಡಬೇಕಿತ್ತು. ಸೆಟ್ ಮಾಡಿ ಎಕ್ಸಾಮು ಕೀ ಟಕ 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 ಅಂತ ಆನ್ಸರು. ಅದಕ್ಕೂ ಒಂದು ಏನೋ ಮನುಷ್ಯ ತನಗೆ ಇನ್ನಷ್ಟು ಮಲ ತಂದಿಟ್ಕೊಬಿಟ್ಟಿದ್ದಾನೆ ಮಕ್ಕಳೇ. ಬಿಡಿ, ಯಾರ ನ್ಯಾಯನೋ ಯಾರ ಧರ್ಮವೋ ದೇವರೇ ನೋಡ್ಕೊಳ್ಳಿ ಅಷ್ಟೇ. ಬನ್ನಿ, ಮೇಷರಾಶಿ. ಕುಜ ಕೇತು ಸಾರದಲ್ಲಿದ್ದಾನೆ. ಸ್ವಲ್ಪ ತಳಮಳವೆ. ನಿಮಗೆ ಸಿಗಬೇಕಾಗಿರೋದು, ನಿಮಗಾಗಬೇಕಾಗಿರೋದು, ನಿಮ್ಗೆ ಹೋಗ್ಬೇಕಾಗಿರೋದು ದೊಡ್ಡದಾದಂಥ ಕನಸುಗಳಿದೆ. ಇನ್ನೊಂದು 5-6 ಡೇಸ್ ಲಾಡ್ ಆಫ್ ಚೇಂಜಸ್ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಒಂದು ಅದ್ಭುತವಾದಂಥ ಅವಕಾಶಗಳ ಸಂಗಮ. ಸಮಥಿಂಗ್ ಅಡ್ಮಿನಿಸ್ಟ್ರೇಷನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಸ್ಟ್ಯಾಟಿಸ್ಟಿಕ್ ಮ್ಯಾನೇಜ್ಮೆಂಟ್, ಲೀಗಲ್ ಮ್ಯಾನೇಜ್ಮೆಂಟ್, ಇಂಥ ವೃತ್ತಿ, ಉದ್ಯೋಗ, ವಿದ್ಯಾಭ್ಯಾಸ, ಕೆಲಸ ಕಾರ್ಯಗಳು ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ವಾರವಾಗಿರುತ್ತೆ. ಭಾಗ್ಯಸ್ಥಾನವನ್ನ ಸಪ್ತಮಾಧಿಪತಿ ಆಮೇಲೆ ಭಾಗ್ಯಾಧಿಪತಿ ಇಬ್ಬರೂ ಸೇರಿಕೊಂಡು ಸಪ್ತಮ ಸ್ಥಾನ, ಭಾಗ್ಯಸ್ಥಾನ, ನಿಮ್ಮ ಲಾಭಸ್ಥಾನ ನೋಡ್ತಿರೋದ್ರಿಂದ ಕಲಾರಂಗದಲ್ಲಿದ್ದೀರಿ, ಮೀಡಿಯಾ ರಂಗದಲ್ಲಿದ್ದೀರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿದ್ದೀರಿ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಧುಮುಕ್ಬೇಡಿ. ನಿಮ್ಮ ಬಲ ಇನ್ನು ಇದೊಂದು ವಾರ ಆಗಲಿ, ಆಮೇಲೆ ನೋಡೋಣ. ಇದೊಂದು ವಾರ ಸ್ವಲ್ಪ ಸುಮ್ಮನೆ ಜ್ವರ ಬಂದು ಈಗ ತಾನೇ ಎದ್ದು ಹಿಂಗೆ ಕೂತಿದ್ದೀರಿ ಅನ್ನೋ ಥರ ಆಯಿತು, ಏನೂ ಆಗೋಲ್ಲ, ಯೋಚನೆ ಮಾಡಬೇಡಿ. ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಜರ್ನಿ, ಸಕ್ಸಸ್, ಯಶಸ್ಸು. ವೃಷಭ ರಾಶಿ. ಶುಕ್ರ ಗುರು ನಿಮ್ಮ ಮನೇಲೆ, ಕುಜ ಮಲಗಿಬಿಟ್ಟಿದ್ದಾನೆ, ಫ್ಯಾಂಟಾಸ್ಟಿಕ್. ಬುಧ ನಿಮ್ಮ ಮನೇಲೆ, ಸೂರ್ಯ ವಿಪರೀತ ಅಧಿಕಾರ. ಕೆಲವೊಂದು ಸಮಯ ಸ್ಟ್ರೈಟ್ ಹೋಗಿ ಗುದ್ದೋ ಬದಲು ಹಿಂಗೆ ತಗೋಬೇಕಾಗುತ್ತೆ. ಲಾಂಗ್ ಡ್ರೈವ್ ನಿಮ್ಗೆ ಈಗ ಅಂಥದ್ದೊಂದು ಸಮಯ. ಭೂಮಿ ತಗೊಳ್ಳೋದು, ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಒಡ ಹುಟ್ಟಿದವರು, ಗಂಡನ ಮನೆಯವರು, ಹೆಂಡತಿಯ ಸೋದರರ ಮನೆಯವರು, ಆ ವಿಚಾರದಲ್ಲಿ ಒಂದು ತೊಳಲಾಟ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಶುಭ ವಾರ್ತೆ ಪಡಿತೀರಿ. ಅವ್ರ ಮದುವೆ, ಅವ್ರ ಕರಿಯರು, ಅವ್ರಿಗೊಂದು ಸೆಟಲ್ಮೆಂಟ್ ಮಾಡೋದು, ಅವ್ರಿಗೊಂದು ಬಿಸ್ನೆಸ್ ಹಾಕ್ಕೊಡೋದು, ಇನ್ವೆಸ್ಟ್ಮೆಂಟ್ ಮಾಡಿಕೊಡೋದು, ಮನೆ ಕಟ್ಕೊಳ್ಳೋದು, ಮದುವೆ ಮಾಡಿಕೊಡೋದು, ಸಪೋರ್ಟ್ ಮಾಡೋದು, ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಇರುತ್ತೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಸೂಪರ್, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ ಸೂಪರ್, ಕನ್ಸಲ್ಟೆಂಟ್ ರೀತಿಯ ವೃತ್ತಿ ಉದ್ಯೋಗಗಳು ಸೂಪರ್. ರಿಯಲ್ ಎಸ್ಟೇಟ್ ಸ್ವಲ್ಪ ತಲ್ಲಣ, ಮೇಜರ್ ಇನ್ವೆಸ್ಟ್ಮೆಂಟ್, ಮೇಜರ್ ಎಕ್ಸ್ಪ್ಯಾನ್ಷನ್. ಯಾರೂ ಜಾಗಗಳಿಗೆ, ಸೈಟ್ಗಳಿಗೆ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ. ಯಾರೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಲೇಬೇಡಿ. ವ್ಯರ್ಜ ಮಾಸ ಬೇರೆ ಮಾಡಲೇಬಾರ್ದು. ಸರ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾ? ನೋ. ಧ್ಯಾನ ಮಾಡೋ ಟೈಮ್ನಲ್ಲಿ, ದಾನ ಮಾಡೋ ಟೈಮ್ನಲ್ಲಿ ಹೋಗ್ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋದಾ? ಯೋಚನೆ ಮಾಡಿ ನೋಡಿ. ದೇವ್ರು ನಮ್ಗೆ ಕೊಟ್ಟಿರೋ ಎಕ್ಸ್ಟ್ರಾ ಅವಕಾಶವನ್ನ, ಎಕ್ಸ್ಟ್ರಾ ದಿನವನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂದ್ರೆ ತಿರುಗಾದೆ ಮಾಡೋದು. ಏನ್ ಹೇಳಿದ್ರು ನಮ್ಮ ಬುದ್ಧಿ ಏನ್ ಗೊತ್ತಾ, ಹಿಂಗೋಗ್ಬಿಟ್ಟು ಆ ಕೊಚ್ಚೆನಲ್ಲಿ ಈ ಹಂದಿ ಹೊರಲಾಡುತ್ತೆ. ಎಷ್ಟೇ ಚೆನ್ನಾಗಿ ಸಾಕಿ ಹಂದಿನ ನೀವು ನೋಡಿ, ಪಾಲಿಶ್ ಮಾಡಿ ಡೈಲಿ ಅದಕ್ಕೊಂದು ಪೌಡ್ರ್ ಹಾಕಿ ಚೆನ್ನಾಗಿ ಉಜ್ಜಿ, ಸೋಪು, ಲೋಷನು, ಶಾಂಪು ಎಲ್ಲ ಹಾಕಿ, ಒಳ್ಳೆ ಡ್ರೆಸ್ ಹಾಕಿ, ಒಳ್ಳೆ ಊಟ ತಿನ್ನಿಸಿ, ಅದಕ್ಕೆ
ಬಿಟ್ರೆ ಸಾಕು, ಅದು ಕೊಚ್ಚಿನಲ್ಲಿ ಹೊರಟು ಹಿಂಗೆ ಚೆನ್ನಾಗಿ ಹಿಂಗೆ ಕಲಗಲ ಕಲಗಲಗಲ ಅಂತ ಒದ್ದಾಡಿ ಆ ಕೊಚ್ಚಿನ ತಿನ್ನುತ್ತೆ. ಆಗಲೇ ಅದಕ್ಕೆ ಕಾಣದ ನಮ್ಮ ಬುದ್ಧಿ ಹಾಗೆ. ನಾವು ಹಂಗೋಗಿ ಹಿಂಗೋಗಿ ಅಲ್ಲಿಗೆ ಜಂಪ್ ಮಾಡ್ತೀವಿ. ಹುಷಾರು, ಜಾಗ್ರತೆ. ಮಿಥುನ ರಾಶಿ, ಈ ವಾರ ನಿಮ್ಮ ಬಲವಿಲ್ಲ. ದುಡ್ಡು ಕಾಸಿದೆ, ಹೈ ರಿಸ್ಕ್ ತಗೋಬೇಡಿ. ದಿಢೀರ್ ದುಡ್ಡಿಗೆ ಹೋಗಬೇಡಿ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಯಾವುದು ಹೋಗಬೇಡಿ. ದೂರದ ಕಾರ್ಯ, ದೂರದ ಕೆಲಸ ಸ್ವಲ್ಪ ಎಳೆದಾಟ. 100% ವಿದ್ಯಾರ್ಥಿಗಳಿಗೆ ತಮ್ಮ ಆಯ್ಕೆಯ ಸಬ್ಜೆಕ್ಟ್ಗಳಲ್ಲಿ ಕನ್ಫ್ಯೂಷನ್. ಮೊದಲೇ ನೀವು ಕನ್ಫ್ಯೂಷನ್ ಇದ್ದಿದ್ದು ಕನ್ಫ್ಯೂಷನ್ ಆಗ್ತೀರಾ. ಎಕ್ಸ್ಪರ್ಟ್ಸ್ನ ಕೇಳಿ, ವೈದಿಕರನ್ನ ಕೇಳಿ, ನಿಮ್ಮ ಬಲ ಕೇಳಿ. ನಿಮ್ಗೆ ಇಷ್ಟ ಆಗಿದ್ದಕ್ಕೆಲ್ಲ ಹೋಗ್ಬೇಡಿ. ನಮ್ಮ ಕರ್ಮ ಏನು ಗೊತ್ತಾ, ಸುತ್ಕೊಂಡಿರುತ್ತೆ. ಈ ಒಂದು ಹಂದಿಗಳ ಜೊತೆಲಿ ಇದು ನಮಗೂ ಏನಾಗ್ಬಿಟ್ಟಿರುತ್ತೆ ಅಂದ್ರೆ, ಆ ಕೊಚ್ಚನೆ ಚಂದ, ಈ ಬಿಇನೇ ಚಂದ, ಕಂಪ್ಯೂಟರ್ಸೇ ಚಂದ, ಹೋಟೆಲ್ ಮ್ಯಾನೇಜ್ಮೆಂಟೇ ಚಂದ. ನನ್ನ ಸ್ಟ್ರೆಂತ್ ಏನು? ಯಾರೋ ಹೋಟೆಲ್ ಮಾಡಿದ್ರು ನಮ್ಮ ಸುತ್ತಮುತ್ತ ನಾನು ಮಾಡ್ಬಿಡ್ಬೇಕು. 5 ಜನ ಮೂರ್ಖರ ಜೊತೆಲಿದ್ರೆ ನಮ್ಮನ್ನ 6ನೇ ಮೂರ್ಖ ಅಂತಾರೆ. 5 ಜೊತೆ ಕ್ರಿಮಿನಲ್ಸ್ ಜೊತೆಲಿದ್ರೆ ನಾವು ಒಬ್ಬ 6ನೇ ಕ್ರಿಮಿನಲ್ ಆಗ್ತೀವಿ. 5 ಜನ ಈ ಒಂದು ಸೋಮಾರಿಗಳ ಜೊತೆಲಿದ್ರೆ ನಾವು ಒಬ್ಬ 6ನೇ ಸೋಮಾರಿ. 5 ಜನ ಒರಟು ಜನಗಳ ಜೊತೆಲಿದ್ರೆ ನಾವು ಒರಟು ಜನಗಳು. ಬರ್ಲಿಲ್ಲ ಅಂದ್ರೂ ಹೋಗಿ ಬಡದಾಡ್ಸ್ಕೊಂಡು ಮೂಗು ಬಾಯಿ ಎಲ್ಲ ಹೊಡ್ಸ್ಕೊಂಡು ಬರ್ತೀವಿ. ಸೊ ಆ ಒಂದು ಶುಕ್ರ, ರಾಕ್ಷಸ ಗುರು, ದೇವಗುರು ಇಬ್ರು ಸೇರ್ಕೊಂಡಿದ್ದಾರೆ. ನಿಮ್ಮನ್ನ ತಯ್ಯ ತಕ್ಕ ಆಡಿಸ್ಬಿಡ್ತಾರೆ. ಹುಷಾರ್. 100%. ಮಾಧ್ಯಮದಲ್ಲಿದ್ದೀರಿ. ಹೂವು, ಹಣ್ಣು, ಅಲಂಕಾರ, ಬಂಗಾರ, ಬೆಳ್ಳಿ, ಹಾಸ್ಪಿಟಾಲಿಟಿ, ಇವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಸೂಪರ್. ದೊಡ್ಡ ರಿಸ್ಕ್ ತಗೋಬೇಡಿ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ದೂರದ ವ್ಯವಹಾರ, ದೂರದ ವ್ಯಾಪಾರ, ತಂದೆ ಕಡೆ ಜಾಗ್ರತೆ, ನಿಮ್ಮ ಕಡೆನೂ ಜಾಗ್ರತೆ, ತಾಯಿ ಕಡೆ ಆರೋಗ್ಯ ಜಾಗ್ರತೆ. ಮನೆಯಲ್ಲಿ ಮಧುರವಾದ ವಾತಾವರಣ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಹೈ ರಿಸ್ಕ್ ನೋ. ಕರ್ಕಾಟಕ ರಾಶಿ, ಸೂರ್ಯ 11ನೇ ಮನೆ, ಬುಧ 11ನೇ ಮನೆ, ಚಂದ್ರ ಕೂಡ ವಿಶೇಷವಾಗಿ 11ನೇ ಮನೆ ರಾಶಿಯಾಧಿಪತಿ. ಈ ವಾರ ಫ್ಯಾಂಟಾಸ್ಟಿಕ್ ವಾರ, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಕುಟುಂಬ. ಶುಕ್ರ ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗಂ. ಸೂಪರ್. 6ನೇ ಮನೆ ಗುರು 12ನೇ ಮನೆಯಲ್ಲಿರೋದು ಒಳ್ಳೇದು. ಬಟ್ ಭಾಗ್ಯಾಧಿಪತಿ 12ನೇ ಮನೆಯಲ್ಲಿದ್ದಾಗ ಅದೊಂದು ಸಣ್ಣ ಎಳೆದಾಟ. ಯುವರ್ ಲಕ್ ಇಸ್ ನಾಟ್ ಇನ್ ಯುವರ್ ಕಂಟ್ರೋಲ್. ಬರೀ ಕಷ್ಟಪಡಬೇಕಾ ಈ ಥರದ್ದು ಅನಿಸುತ್ತೆ. ಹೌದು, ಕೇತು ಬೇರೆ, ಕೇತು ನಕ್ಷತ್ರದಲ್ಲಿ ಕುಟುಂಬದಲ್ಲಿ ಒಂದು ಭಾರ, ಆರೋಗ್ಯದಲ್ಲಿ ಒಂದು ಭಾರ, ಒತ್ತಡದ ಭಾರ, ಈ ಥರದೊಂದು ಕೆಲವೊಂದು ತೊಳಲಾಟ ಉಂಟು. ಗಣಪತಿ ಆರಾಧನೆ, ಗುರುವಿನ ಆರಾಧನೆ, ಪುರುಷೋತ್ತಮನ ಆರಾಧನೆ, ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಪೂಜೆ, ಬಾಲಾಜಿ ದರ್ಶನ, ಪದ್ಮನಾಭ ದರ್ಶನ, ರಂಗನಾಥ ದರ್ಶನ, ಇಂಥದನ್ನು ಸಣ್ಣದಾಗಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ತುಂಬ ಸಮಾಧಾನ. ಚೆನ್ನಾಗಿದೆ. ವೃತ್ತಿಪರವಾಗಂತೂ ಸ್ವಲ್ಪ ಮನೆ ಖರ್ಚು ಹಿಡಿತಕ್ಕೆ ಬರೋದಿಲ್ಲ. 2ನೇ ಮನೆಯಲ್ಲಿರೋ ಕೇತು ನಿರಾಸೆ, ಅಷ್ಟಮದಲ್ಲಿರೋ ರಾಹು ವಿಪರೀತ ಆಸೆ. ಇವನು ಇರೋ ಬಾಯಿ ಮುಚ್ಕೊಂಡು ಜ್ವರ ಬಂದು ಮಲಗಿದ್ದೀನಿ ಅಂತ ಹೇಳಿದ್ರೆ, ಜ್ವರ ಬಂದು ಮಲಗ್ಬಿಟ್ರು ತಿನ್ಬಾರ್ದ ಗುರುಜಿ ಅಂತ ಎಬ್ಬರಿಸುತ್ತೆ ಮನುಷ್ಯ. ತಿಂದ್ಬಿಟ್ಟು ಇನ್ನೊಂದಷ್ಟು ಗಾಯ ಮಾಡಿ ಇಟ್ಕೊಬಿಡ್ತೀರ. ಹುಷಾರು. ಸಿಂಹರಾಶಿ, ಪ್ರಬಲಂ ಪ್ರಬಲ ಬಲ, ತುಂಬಾ ಬಲ. ಸೇನಾಪತಿ, ಅಧಿಕಾರಕಾರಕ ಸೂರ್ಯ, ಅಧಿಕಾರದ ಮನೆ. ಮಾಡಬಾರದು ಮಾಡಿದ್ರೆ, ಇಷ್ಟು ಬಲ ಇದ್ರೆ, ದಿಗ್ಬಲ ಆಯ್ತು ಅಂದ್ರೆ ನಿಮ್ಮನ್ನೆಲ್ಲ ಕಡೆಯಿಂದ ಸುತ್ತಾಕೊಂಡು ಬಡದಾಕ್ಬಿಡುತ್ತೆ. ಜಾಗ್ರತೆ. ಮಾಡಬಾರದ್ದು ಮಾಡಿದರೆ ಯು ಆರ್ ಗೋಯಿಂಗ್ ಟು ಬಿ ಬರ್ನ್ಡ್. ವೆರಿ ಕೇರ್ಫುಲ್. ಬರ್ನ್ ಆಗ್ಬಿಡ್ತೀರಿ. ಬಟ್ ನ್ಯಾಯಪರವಾಗಿ, ಧರ್ಮಪರವಾಗಿ ನಿಂತಿದ್ರೆ ಈ ವಾರ ಕೊಡುವಷ್ಟು ಬಲ, ದುಡ್ಡು, ಕಾಸು ಅದು ಬೇರೆಯೇ ಇರತಕ್ಕಂಥದ್ದಾಗುತ್ತದೆ. ಫ್ಯಾಂಟಾಸ್ಟಿಕ್ ವಾರ. ನೀವು ಕರೆಕ್ಟಾಗಿದ್ದು ನೋಡಿ, ಈ ವಾರ ನಿಮ್ಮ ಪ್ರಾರ್ಥನೆ ಫಲಿಸುತ್ತದೆ. ತುಂಬ ವ್ಯವಹಾರಗಳು, ಕೆಲಸಗಳು, ಲೀಗಲ್ಲು, ಮ್ಯಾನೇಜ್ಮೆಂಟು, ಯಾವ ಕೆಲಸವಾದರೂ ಸುಖಂ ಭೋಗಂ, ಅಧಿಕಾರ ಭೋಗಂ, ಸ್ತ್ರೀ ಸುಖಂ, ಪುರುಷ ಸುಖಂ, ಮಿತ್ರ ಸುಖಂ, ಬಂಧು ಸುಖಂ, ಪ್ರಯಾಣ ಸುಖಂ, ಭೋಜನ ಸುಖಂ, ಅಧಿಕಾರ ಸುಖಂ, ಇವೆಲ್ಲವನ್ನು ನೋಡ್ತೀರಿ. ಅನ್ಯಾಯ ಧರ್ಮ ಮಾಡಿದ್ರಿ ಮಾತ್ರ ನಡು ರೋಡ್ ತಗೊಬಂದು ನಿಲ್ಸ್ಬಿಡ್ತಾನೆ ಶನಿ. ಬುಧನ್ ಸಾರದಲ್ಲಿ ಬಾಧಕ ನಕ್ಷತ್ರದಲ್ಲಿದ್ದಾನೆ. ದೇಶಾಂತರ ಹೋಗ್ಬಿಡ್ಬೇಕು. ಮರ್ಯಾದೆ ಎಲ್ಲ ಹರಾಜ್ಗಿಟ್ಟು ಬಿಡ್ತಾನೆ. ಗುರು ಶುಕ್ರ ಬೇರೆ ಸೇರಿರೋದ್ರಿಂದ 100% he is a ಅಷ್ಟಮಾಧಿಪತಿ. is going to attack you. Very careful.
ಇನ್ನು ಕನ್ಯಾ ರಾಶಿ, ಭಾಗ್ಯದಲ್ಲಿ ಬುದ್ಧ, ಮಿತ್ರಕಾರಕ ಸೂರ್ಯನ ಜೊತೆ, ಆತ್ಮಕಾರಕನ ಜೊತೆ, ಲಾಭಾಧಿಪತಿಯ ಜೊತೆ, ಬಾಧೆ ಕೊಡೋ ಕುಜ ನಿಮಗೆ ಸ್ತಂಭಿತ. ಏನಾದ್ರೂ ಈ ವಾರ ಏನಾದ್ರೂ ಸಾರ್ಟ್ ಔಟ್ ಭೂಮಿಗೆ ಸಂಬಂಧಪಟ್ಟಂಥದ್ದು, ಯಾವುದೋ ತಗಾದೆ, ಕಿರಿಕಿರಿ, ಮಾರಾಟ, ತಗೊಳ್ಳೋದು, ನೋಡೋದು, ಹೋಗೋದು, ಬರೋದು, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೈವ ಕ್ಷೇತ್ರ, ಈ ಥರದ್ದು ಒಂದು ಕೊಡುತ್ತೆ. ಕುಜ ಕೇತು ಸಾರದಲ್ಲಿದ್ದಾನೆ. ಕುಜ ಅದರಲ್ಲೂ ದೇವಿ ಕ್ಷೇತ್ರದಲ್ಲಿದ್ದಾನೆ, ಪೃಥ್ವಿ ತತ್ವದಲ್ಲಿದ್ದಾನೆ. ಸೂಪರ್. ಆ ಕೇತುವಿನ ಪ್ರಭಾವ ಫ್ಯಾಂಟಾಸ್ಟಿಕ್. ಅಗ್ನಿ ಪೃಥ್ವಿ ಅಂದ್ರೆ ಯಾವ್ದಾದ್ರು ದೇವಿ ಕ್ಷೇತ್ರ ಹೋಗಿ ಬರುವಂತ ಒಂದು ಸಡನ್ ಆಗಿ ಸರ್ಪ್ರೈಸ್ ಪ್ರಸಾದ ಸಿಗೋದು. ಧರ್ಮಸ್ಥಳ, ಶೃಂಗೇರಿ, ಕಟೀಲು, ಕೊಲ್ಲೂರು, ನಂಜನಗೂಡು, ಈ ಥರದ್ದು ಹೋಗಿ ಬರ್ತಕ್ಕಂಥದ್ದಿದೆ. ಪ್ರಯಾಣ ಉಂಟು, ಚೆನ್ನಾಗಿದೆ. ಮಿತ್ರರೊಂದಿಗೆ ಭೋಜನಕೂಟ, ವ್ಯವಹಾರ, ಉದ್ಯೋಗ, ಹೋಟೆಲು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್, ಮೀಡಿಯಾ, ಮೇಕಪ್ಪು, ಬ್ಯೂಟಿ ಪಾರ್ಲರು. ಸೂಪರ್. ಎಂಜಾಯ್ ನಮ್ಮದು. ಏನು ತುಲಾ ರಾಶಿ, ಭಾಗ್ಯದಲ್ಲಿ ಗುರು ಶುಕ್ರ, ತುಂಬಾ ಒಂದು ಅದೃಷ್ಟ. ಬಾಧೆ ಕೊಡೋ ಕುಜ 7ನೇ ಮನೆಯಲ್ಲೇ ಇದ್ದಾನೆ, ಕೇತು ಸಾರದಲ್ಲಿದ್ದಾನೆ. ಏನೂ ಆಗೋಲ್ಲ. ಸ್ವಲ್ಪ ದಾಂಪತ್ಯ ವಿರಸಗಳೇನಾದ್ರೂ ಇದ್ರೆ ಸರಿಪಡಿಸ್ಕೊಳ್ಳೋದು ನೋಡಿ. ಓಕೆ. ಮನೆಯವರ ಹತ್ರ, ಕುಟುಂಬದವರ ಹತ್ರ ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಗಂಡ ಹೇಳಿದ್ದನ್ನು ಕೇಳದೇ ಇರುವವಳೆ ಹೆಂಡತಿ, ಹೆಂಡತಿ ಹೇಳಿದ್ದನ್ನ ಕೇಳಿದಂತೆ ನಟಿಸಿ ಮಾಡದೇ ಇರುವವನೇ ಗಂಡ. ದಾಟ್ಸ್ ಇಟ್. ಅದರ ಬಗ್ಗೆ ನೋ ಮೋರ್ ಆರ್ಗ್ಯುಮೆಂಟ್. ನನ್ನ ಹೆಂಡತಿ ತಾನೆ ಬಿಡು, ನನ್ ಗಂಡ ತಾನೆ ಬಿಡು, ನನ್ ಯಜಮಾನ್ರು ತಾನೆ ಬಿಡು, ಅವ್ನ್ ದುಡ್ತಾ ನಿಮ್ದು, ಅವನ ದೇಹ ನಿಮ್ದು, ಅವನ ಮಕ್ಕಳು ನಿಮ್ಮದು, ಅವನ ಪದವಿ ನಿಮ್ದು, ಅವನ ಮನೆ ನಿಮ್ಮದು, ಎಲ್ಲ ನಿಮ್ಮದು. ಅವನದು ಒಂದ್ ಸ್ವಲ್ಪ ಬೇಸರ, ಅವ್ರ ಅಮ್ಮ ಅಪ್ಪನ ಒಂದ್ ಸಣ್ಣ ಪುಟ್ಟ ಬೇಸರ ನಿಮ್ದಲ್ವಾ. ಆ ಮಗು ನಿಮಗೋಸ್ಕರ ಎಲ್ಲ ಬಿಟ್ಟು ಬಂದಿದ್ದಾಳೆ ತಾಯಿ. ಗೆಳೆಯರು, ಫ್ರೆಂಡ್ಸು, ಮನೆ, ತನ್ನ ಆಸೆ ಎಲ್ಲ ಹೆಂಗ್ ಬಂದಿರ್ತಾಳೆ ಗೊತ್ತಾ. ನಾವ್ ಯಾರ್ದಾದ್ರೂ ಮನೆಗೆ ಹೋದ್ರೆ, ನಮ್ಮ ಆಫೀಸ್ಗೆ ಹೋದ್ರೇನೆ ನಾವು ಹಿಂಗಿರ್ತೀವಿ. ಯಾರ್ದಾದ್ರೂ ಮನೆಗೆ ಹೋದ್ರೆ ನೋಡಿ ಹಿಂಗ್ ಕೂತಿರ್ತೀವಿ. ಅವ್ರಾಗೆ ಅಣ್ಣನ ಮನೆಗೆ ಹೋದ್ರೇನೆ, ತಮ್ಮನ ಮನೆಗೆ ಹೋದ್ರೇನೆ, ಅಕ್ಕನ ಮನೆಗೆ ಹೋದ್ರೇನೆ ಇರೋ ತಿನ್ನೋ ಅಷ್ಟೇ. ಅವ್ರು ಏನ್ ಹಾಕೊಡ್ತಾರೋ, ಎಷ್ಟು ಹಾಕೊಡ್ತಾರೋ ಅಷ್ಟೇ ತಿನ್ಬೇಕು. ತಿನ್ನು ಅಂತ ಅವ್ರು ಅಂತಾರೆ ಬಾಯಿಗೆ, ಆಕೆ ಅಂತ ಅಂತೀವ? ಇಲ್ಲ. ಮಗಳು ಮದುವೆ ಆದ್ಮೇಲೆ ಅಳಿಯನ್ ಮನೆಗೆ ಹೋದ್ರು ಅಷ್ಟೇ. ಅಂಥದ್ರಲ್ಲಿ ಒಂದು ತಾಯಿ ಜೀವ, ನೆನ್ಪಿಟ್ಕೊಳ್ಳಿ, ತನ್ನ ಅಸ್ತಿತ್ವವನ್ನೆಲ್ಲ ಬಿಟ್ಟು ನಮ್ಮ ಮನೆಗೆ ಬಂದಿದೆ. ಇಟ್ಸ್ ಓಕೆ. ಅವಳಿಗೂ ಒಂದೆಷ್ಟು ದಿನ ಬೇಸರ ಇರುತ್ತೆ, ಇರ್ಲಿ. ಅದೊಂದು ಜಗಳ ಇರ್ಲಿ, ಓಕೆ. ಜಗಳ ಇರ್ಲಿ, ಅದನ್ನ ಕ್ಯಾರಿ ಆನ್ ಮಾಡಬೇಡಿ. ಜಗಳ ಇರ್ಲಿ, ದ್ವೇಷ ಮಾಡಬೇಡಿ. ಜಗಳ ಇರ್ಲಿ, ವ್ಯವಸ್ಥೆ ಬಿಡಬೇಡಿ. ಈಗಿನ ಕಾಲದಲ್ಲಿ ಜಗಳ ಆಗಿದ್ದೆ ವ್ಯವಸ್ಥೆನ ಬಿಟ್ಬಿಡೋದು. ಆಕೆ ಕೋಪ ಬಂತ, ಅಡಿಗೆ ಇಲ್ಲ, ತಿಂಡಿ ಇಲ್ಲ, ಪೂಜೆ ಇಲ್ಲ, ನೀಟ್ ಇಲ್ಲ, ಕ್ಲೀನ್ ಇಲ್ಲ, ಏನೇನು ಇಲ್ಲ. ಆ ಮಂಚದಲ್ಲಂತೂ ಮಲಗೋದೇ ಇಲ್ಲ. ಮುಗೀತು. ಡೋಂಟ್ ಟಚ್ ಮೀ. ಮುಗೀತು. ಬೇಕಿತ್ತದೇ. ಇವನಿಗೂ ಸರಿ ಜಗಳ ಆಯ್ತಾ, ಸರಿ, ಅವಳಿಗೇನು ಕೊಡಲ್ಲ, ಮಕ್ಕಳಿಗೇನು ಕೊಡಲ್ಲ, ಮನೆಗೇನು ಕೊಡಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ವ್ಯವಸ್ಥೆಗಿಲ್ಲ. ಇನ್ನೆಂತ ನಪುಂಸಕ ಅವನು. ನಪುಂಸಕನೇ. ಜಗಳ ಆಯ್ತು ಅಂದ್ರೆ ಹೆಂಡತಿಗೆ ಕೊಡೋದ್ರಲ್ಲಿ ಮಿಸ್ ಮಾಡೋದು, ಅಮ್ಮ ಅಪ್ಪನ ನೋಡೋದು ಬಿಟ್ಬಿಟ್ರ, ನಿಮ್ ದೇಹ ತಿನ್ನೋದು ಬಿಟ್ಬಿಟ್ರ, ನಿಮ್ ದೇಹದ ಅರ್ಧ ಭಾಗ ಅರ್ಧಾಂಗಿ ಅದು. ಯಾರನ್ನ ನಂಬ್ಕೊಂಡ್ ಬಿಟ್ಟು ಬಂದಿದ್ದಾಳೆ ಆಕೆ. ಅವಳಿಗೆ ನಿಮ್ ಜಗಳ ಇರ್ಲಿ, ಅವಳಿಗೆ ಏನಿದೆಯೋ ಎಲ್ಲ ಕೊಡ್ಬೇಕು. ಬಟ್ಟೆಗೆ, ಊಟಕ್ಕೆ, ಎಲ್ಲಕ್ಕೂ ಕೊಡ್ಬೇಕು. ತಗೊಳಮ್ಮ, ಜಗಳ ಮಾಡೋಣ, ದಿನ ಮಾಡೋಣ. 4 ತಟ್ಟೆ ಆಗ್ಲಿ, 4 ಸೌಟ್ ಆಗ್ಲಿ, ಅದ್ ಬೇರೆ. ಡೋಂಟ್ ಕೇರ್. ಇವತ್ತು ಆಗ್ತಿರೋದೇ. ಆ ಮಕ್ಳಿಗೇನು ಕೊಡಲ್ಲ ಅಂತಾನೆ, ಆ ಹೆಣ್ಮಗುಗೇನು ಕೊಡಲ್ಲ ಅಂತಾನೆ. ನಾನು ನೋಡ್ತಿರ್ತಾನಲ್ವಾ ನಿತ್ಯ 100 ಜಾತಕಗಳನ್ನ. ಗುರುಗಳೇ ಪೀಪಾಸುರುಗಳು ಇಬ್ಬರು ಕಡೆಯಲ್ಲೂ ಇದೆ. ಈಗ ಸಿಟ್ಟು ಬಂತು ಅಂದ್ರೆ ತಿಂಡಿ ಇಲ್ಲ, ಊಟ ಇಲ್ಲ, ಅದೇ ನೈಟಿ, ಅದೇ ಭಾವ. ದೇವ್ರ ಮನೇಲಿ ಪೂಜೆ ಇಲ್ಲ, ದೀಪ ಇಲ್ಲ, ಬಂದವ್ರ ಮುಖ ಏನಕ್ಕೆ ಬಂದ್ರು, ಒಳ್ಳೆ ದುರ್ಗೆ ನೋಡಿದಾಗ ನೋಡೋದು, ಅವ್ರ ಅಮ್ಮ ಅಪ್ಪನನ್ನೇ ನೋಡೋದು, ಇನ್ನಷ್ಟು ಬೆಂಕಿ ಮಾಡೋದು. ಇವನಿಗೂ ಅವಳು ಗುಲಾಮಳು. ಇಂಥ ಒಂದು ಮನಸ್ಥಿತಿ ಇನ್ನೇನಾಗುತ್ತೆ? ಡೈವರ್ಸ್ಗಳಾಗೋದು. ಏನಿದೆಯೋ ಈಗ ನಿಮ್ ಬಾಸ್ ಬೈದ ಅಂತ ನಿಮ್ ಕೆಲಸ ಬಿಟ್ಬಿಡ್ತೀರಾ? ಸರಿ, ನಿಮ್ ದೇಹ ಜ್ವರ ಬಂದಿದೆ ಅಂತ ಅಟ್ಲೀಸ್ಟ್ ಗಂಜಿ ಅದು ಕುಡಿತಿರುತ್ತಾನೆ. ಕರೆಕ್ಟ್ ಅಲ್ವಾ? ಆ ರೀತಿ ಆಕೆ ನೋಡ್ಕೋಬೇಕು, ಆತನ ನೋಡ್ಕೋಬೇಕು. ಇಲ್ಲ, ಫಸ್ಟ್ ಹೊಡಿಯೋದು, ಮುರಿಯೋದು, ಕಟ್ ಮಾಡೋದು, ಇದೆಲ್ಲ. ತಿಂಡಿ ಕೊಡಲ್ಲ, ಊಟಕ್ಕೆ ಕೊಡಲ್ಲ, ಮನೆ ಕೊಡಲ್ಲ, ಇನ್ನೊಂದು ಜನ್ಮಾಂತರ ಶತ್ರು ಅಂತ.
ಶತ್ರು ಆಗ್ಲಿಕ್ಕೆ ಬಂದ್ರು ಸಂಗಾತಿ. ಇದೇ ಆಗ್ತಿರೋದು ಮಕ್ಕಳ. ಇವತ್ತು ಸಂಬಂಧಗಳು ಮುರಿದು ಹೋಗಲು ಅತಿ ಮುಖ್ಯ ಕಾರಣ ಇದೆ. ಜಗಳ ಬಂದಿದೆ, ಇದು ಮಾಡಲ್ಲ, ಈತ ಇದು ಮಾಡಲ್ಲ. ಜಗಳ ಬೆಳಗ್ಗೆ ಆದ್ಮೇಲೆ ಕಿತ್ತಾಡಿ, ರಾತ್ರಿ ಮಲ್ಕೊಳ್ಳೋವಾಗ ಆನಂದವಾಗಿ ಮಲ್ಗಿ, ಅದು ಏನಿದೆಯೋ ತಿಂಗಳ ಸಂಬಳ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ ನೀನ್ ಕೊಡು. ಅವ್ನು ಬಂದಾಗ ಅದೇ ತಿಂಡಿ, ಅದೇ ವ್ಯವಸ್ಥೆ, ಅದೇ ನೀಟು, ಅದೇ ಕ್ಲೀನು, ಅದೇ ದೀಪ. ನೀವು ಇದು ನೋಡು, ಅಯ್ಯೋಯ್ಯೋ ಅಪ್ಪ ಮುಗಿದೋಯ್ತು. ರಾಜ್ಯ ಕಳೆದೋದಾಗ ಮುಖ ಇಟ್ಕೊಂಡ್ಬಿಟ್ಟಿರ್ತಾರೆ. ಈ ಒಂದು ಗಾಂಧಾರಿ ದೇವಿ ಕೂಡ ಅಂತ ಮುಖ ಇಟ್ಕೊಂಡಿರಲ್ಲ. ತನ್ನ 100 ಮಕ್ಕಳು ಹೋಗಿದ್ರು ಕೂಡ ಆ ಮುಖ ಇಟ್ಕೊಂಡು ಕೂತಿರ್ಲಿಲ್ಲ ಗಾಂಧಾರಿ ದೇವಿ. ಆ ತರ ಮನೆಯಲ್ಲಿ ಅಯ್ಯೋ ಶೋಕಾಚರಣೆ. ಇದೆಲ್ಲ ಮನೆಗಳು ಇವತ್ತು ಮುಳುಗ್ತಿರೋದು ಇಂಥದ ಒಂದು ಭಾವಗಳೇ. ಗಂಡನ ಮೇಲೆ ಜಗಳ ಆಯ್ತ್ರೆ ಅವನಿಗೂ ವ್ಯವಸ್ಥೆ, ಬಿಸಿನೀರು ಇಲ್ಲ, ಕಾಫಿ ಇಲ್ಲ, ಏನಿಲ್ಲ, ಹಂಗೆ ಮಲಗಿರೋದು. ಅವ್ನು ಹೋಗ್ಬೇಕು, 1 ದಿನ ನೋಡ್ತಾನೆ, 2 ದಿನ ನೋಡ್ತಾನೆ, ಬಿಡದೋಯ್ತದು. ಮೊನ್ನೆ ಕೂಡ ಆ ಸಂಬಂಧ ಹೇಳ್ತಲೇ ಇದ್ದೆ, 7 ವರ್ಷದಲ್ಲಿ 7 ದಾರಿ ಆಗೋಯ್ತು. ಆಕೆ ತಿಂಡಿ ಇಲ್ಲ, ಊಟ ಇಲ್ಲ, ಖರ್ಚಿಗೆ ಮಾತ್ರ ದುಡ್ಡು ಕೊಟ್ಬಿಡ್ಬೇಕು. ನೀವೊಂದು ತಿಂಡಿ ಹೊರಗಡೆ, ಊಟ ಹೊರಗಡೆ. ಎಷ್ಟು ದಿನ ವಯಸ್ಸಲ್ಲಿರೋ ಗಂಡಸು ಮನೆ ಏನಾಗ್ಬೇಕು? ಇವತ್ತು ಮನೆ ಬೇರೆ ಬೇರೆ ಆಗೋಯ್ತು. ಆ ಇಬ್ಬರನ್ನು ಕುಂದಿಸ್ಕೊಂಡು ಹೇಳಿದೆ, ಮಕ್ಕಳಿದ್ದಾರೆ, ಜಗಳ ಮಾಡ್ಕೊಳ್ಬೇಡಿ, ಮಾಡಿ ಜಗಳ, ಅದನ್ನ ಕ್ಯಾರಿ ಮಾಡಬೇಡಿ. ನಿನ್ ಕರ್ತವ್ಯ ಏನಿದೆ ಅದೆಲ್ಲ ಮಾಡ್ಕೊಂಬಂದ್ರೆ ನಾವ್ಯಾಕೆ ಮಾಡ್ಬೇಕು ಹಿಂಗೆಲ್ಲ ಅಂದ್ಬಿಟ್ಟ. ಹಾಗಾದ್ರೆ ಅವ್ನು ದುಡ್ಡು ಕೇಳ್ಬೇಡ, ಒಂದೇನು ತಗೋಬೇಡ. ಸೊ ವೆನ್ ಯು ಆರ್ ಪುಟಿಂಗ್ ಎ ಬ್ರೇಕ್, ಯು ಬ್ರೇಕ್ ಇಟ್, ಬಿಟ್ಬಿಡು. ಅದೆಲ್ಲ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯ? ಮತ್ತೆ ಮನೆ ಕೊಡೋದು ಕೊಟ್ಬಿಡು, ಇದು ಕೊಟ್ಬಿಡು. ಜಗಳ ಬೇರೆ, ಸಿಸ್ಟಮ್ ಬೇರೆ. ಜಗಳ ಬೇರೆ, ಸಿಸ್ಟಮ್ ಬೇರೆ. ಮನೆಯಲ್ಲಿ ಜಗಳನ ದ್ವೇಷ ಮಾಡೋದಾ, ದ್ವೇಷದ ಪರಮಾವಧಿ ತಗೊಂಡೋಗೋದ ಸಂಸಾರದಲ್ಲಿ? ಇವತ್ತು ಸಂಸಾರಗಳು ಒಡೆಯಲು ಅತಿ ದೊಡ್ಡ ಕಾರಣ ನೀವು ದ್ವೇಷವಾಗಿ ಬದಲಾಯಿಸ್ಕೊಬಿಟ್ಟಿದೆ. ಯಾರೂ ನಿಮ್ಮನ್ನ ಕೊಲೆ ಮಾಡ್ಲಿಕ್ಕೆ ಮದುವೆ ಆಗ್ಲಿಲ್ಲ, ನಿಮ್ಮನ್ನ ಹಾಳು ಮಾಡ್ಲಿಕ್ಕೆ, ನೋಡ್ಕೊಳ್ಳಿಕ್ಕೆ. ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದು ಮನಸ್ತಾಪ ಬಂತಲ್ವಾ, ಕೂತು ಸರಿ ನೀನ್ ಇದನ್ನ ಮಾಡ್ತಾ ಹೋಗವನಲ್ಲ, ಅಂತಃಕರಣ ಕರಗುತ್ತೋ. ನೋಡ್ದ ಎಂತ ಮಾತಾಡ್ಬಿಟ್ಟೆ, ಸಂಜೆ ಬರೋಷ್ಟೆಲ್ಲ ತಾಯಿ ಜೀವ ದೀಪ ಹಚ್ಚಿದಾಳೆ. ಎಸ್, ಅವ್ನು ಮರ್ತು ಮುಂದಕ್ಕೆ ಹೆಜ್ಜೆ ಹಾಕ್ತಾನೆ. ಅದೇ ತಿಂಡಿ, ಊಟ, ಅದೇ ನಗು ಮುಖ. ಎಸ್, ಇಡೋದು, ಮಾಡೋದು. ನನ್ನ ಗಂಡ ನೋಡು, ಇಷ್ಟು ಜಗಳ ಆಗಿದ್ರು ಬಾಡಿಗೆಗೆ, ಕರೆಂಟ್ ಬಿಲ್ಗೆ, ವಾಟರ್ ಬಿಲ್ಗೆ, ಮಕ್ಕಳು ಫೀಸ್ಗೆ, ಎಲ್ಲದಕ್ಕೂ ಇನ್ನೂ 5,000 ಜಾಸ್ತಿ ಕೊಟ್ಟಿದ್ದಾನೆ. ಪುಣ್ಯಾತ್ಮ. ಅಂಥವನ ಹತ್ರ ನಾನು ಜಗಳ ಆಡತ್ನ, ನನ್ನ ಮನ್ಸಿಗೆ ಏನ್ ತೋರಿಸ್ತಿದೆ, ಏನಿದು ನಾಲಿಗೆ, ಇಂಥದೊಂದು ಭಾವ ಬರುತ್ತೆ. ಇವತ್ತು ಡೈವರ್ಸ್ನ ಅತಿ ಮುಖ್ಯ ಕಾರಣ ಈಗ ಅನ್ನಲ್ಲ, ಸರಿ ಮುಗಿದೋಯ್ತು. 3 ದಿನಕ್ಕೆ ಕೊಲೆ ಮಾಡೋ ಮಟ್ಟಕ್ಕೆ, ಸುಡೋ ಮಟ್ಟಕ್ಕೆ, ಹತ್ಯೆ ಮಟ್ಟಕ್ಕೆ, ಆತ್ಮಹತ್ಯೆ ಮಟ್ಟಕ್ಕೆ, ಕೋರ್ಟ್ ಮಟ್ಟಕ್ಕೆ, ಪೊಲೀಸ್ ಸ್ಟೇಷನ್ ಮಟ್ಟಕ್ಕೆ, ಬೆದರಿಕೆಯ ಮಟ್ಟಕ್ಕೆ ಎಲ್ಲ ಬಂದು ತಂದಿಟ್ಕೊಬಿಟ್ಟಿದ್ದೀರಿ ಮಕ್ಕಳೇ. ತುಲಾ ರಾಶಿ ಅಂಥದ್ದೊಂದುಂಟು. ಎಚ್ಚರಿಕೆ, ಎಚ್ಚರಿಕೆ, ಜಾಗ್ರತೆ, ದುಡುಕ್ಬೇಡಿ. ಆಯ್ತಾ? ವೃತ್ತಿ ಉದ್ಯೋಗ ಸೂಪರ್, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಹಾಸ್ಪಿಟಾಲಿಟಿ, ಎಂಟರ್ಟೈನ್ಮೆಂಟ್, ಚಿತ್ರಕಲೆ, ಪೇಂಟಿಂಗು, ಮ್ಯೂಸಿಕ್ಕು, ಸ್ಪೋರ್ಟ್ಸು, ಮೀಡಿಯಾ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ರೈಟಿಂಗು, ಚಿತ್ರಕಲೆ, ಪೇಂಟಿಂಗು, ಫ್ಯಾಂಟಾಸ್ಟಿಕ್. ವೃಶ್ಚಿಕ ರಾಶಿ, ಕುಜ ಕೇತು ಸಾರ, ಅಲ್ಲೆಲ್ಲೋ ಒಂದು ಸಣ್ಣ ತಳಮಳ. ಶುಕ್ರ ಅಷ್ಟಮ, ಗುರು ಅಷ್ಟಮ, ವಿಪರೀತ ಖರ್ಚು. ಆದರೆ ಸೂರ್ಯ ಪ್ರಬಲವಾಗಿ, ಬುಧ ಪ್ರಬಲವಾಗಿ, ಚಂದ್ರ ಪ್ರಬಲವಾಗಿ. ಫ್ಯಾಂಟಾಸ್ಟಿಕ್. ದಶಮಾಧಿಪತಿ ಸಪ್ತಮ. ಈ ವಾರ ಏನಾದರೂ ಪೊಸಿಷನ್ಸ್, ಪ್ರಮೋಷನ್ಸ್, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸ್, ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ಸ್, ಇದಕ್ಕೆ ಹೆಜ್ಜೆ ಇಟ್ಟು ನೋಡಿ. ಅಲ್ಟಿಮೇಟಮ್, ಸೂಪರ್ಬ್ ಆಗಿರ್ತಕ್ಕಂಥ ಒಂದು ಭಾವ. ಆದರೆ ಕುಟುಂಬದ ವಿಚಾರದಲ್ಲಿ ಅಲ್ಲೆಲ್ಲೋ ಒಂದು ಎಳೆದಾಟ, ಒದ್ದಾಟ. ಗುರು ಅಷ್ಟಮ ಅಲ್ವಾ, ಅಲ್ಲೊಂದು ಬರಲೇಬೇಕು. ಅದೊಂದೊಂದು ಆಗ್ತಕ್ಕಂಥದ್ದು. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಒಂದು ಒಳ್ಳೆ ತೀರ್ಥಕ್ಷೇತ್ರ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ಇವೆಲ್ಲವನ್ನ ಪಡ್ಕೊಂಡು ಬರ್ತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಕೇಂದ್ರದಲ್ಲಿ ಗುರು ಶುಕ್ರ, 6ನೇ ಮನೆಯಲ್ಲಿ ಸೂರ್ಯ ಬುಧ, 5ನೇ ಮನೆಯಲ್ಲಿ ಕುಜ. ಒನ್ ಆಫ್ ದ ಬೆಸ್ಟ್ ವಾರ ಧನುಸು ರಾಶಿಗೂ ಕೂಡ. ಆದರೆ ಭೂಮಿ, ಮನೆ, ಮಕ್ಕಳು, ಹಿರಿಯರು, ಈ 4 ವಿಚಾರದಲ್ಲಿ ಏನಾದ್ರೂ ಒಂದು ತಳಮಳ. ಹೌದು, ಭೂಮಿ, ಮನೆ, ಮಕ್ಕಳು, ಹಿರಿಯರು, ಗೌರವ,
ಇಲ್ಲೇನೋ ಒಂದು ತಳಮಳ, ಆಟಕ್ಕುಂಟು, ಲೆಕ್ಕಕ್ಕಿಲ್ಲ, ಗಮನಿಸ್ತಿಲ್ಲ, ಮಕ್ಕಳು ಕೇಳ್ತಿಲ್ಲ, ಹಿರಿಯರಿಂದ ನೋವು, ಅಲ್ಲೆಲ್ಲೋ ಅವರ ಅನಾರೋಗ್ಯವೋ, ಸ್ವಲ್ಪ ದುಂದುವೆಚ್ಚವೋ, ಮಕ್ಕಳೆಲ್ಲೋ ನೀವು ಹೇಳಿದ್ದೊಂದು ಅವ್ರು ಮಾಡೋದೊಂದು, ಶುಭ ಕಾರ್ಯಗಳಲ್ಲಿ ವಿಘ್ನ, ಮಕ್ಕಳ ಶುಭ ಕಾರ್ಯಗಳಲ್ಲಿ ವಿಘ್ನ. ಸುಬ್ರಹ್ಮಣ್ಯರ ಆರಾಧನೆ ಮಾಡಿಕೊಳ್ಳಿ, ಸೂಪರ್. ಆದರೆ ಒಮ್ಮೆ ಪಳನಿಗೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಒಳ್ಳಿನೇ ಬಂದು ಕೂತ್ಬಿಟ್ಟಿದ್ದಾಳಲ್ವ ನೋಡಿ, ಕುಜ ಕೆಟ್ಟಾಗ ಶುಕ್ರ ಎಷ್ಟು ಚೆನ್ನಾಗಿದ್ದಾನೆ, ಆಸ್ ದ ಬ್ಯೂಟಿ. ಕುಜ ಕೆಟ್ಟಾಗ ನೋಡಿ ಬುಧ ಎಷ್ಟು ಚೆನ್ನಾಗಿದ್ದಾನೆ. ಚಂದ್ರ ಉಚ್ಚಂಗತ 6ನೇ ಮನೆಯಲ್ಲಿ, ಸೂರ್ಯ ಎಂಥ ಪ್ರಬಲ ಶತ್ರುವನ್ನಾದರೂ ಬಡದಾಗ್ತಕ್ಕಂಥ ತಾಕತ್ತು ಬರುತ್ತೆ ಧನುಸು ರಾಶಿಗೆ. ಸೂಪರ್. ಹೋಗಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಟೆಂಡರ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, IT ಕನ್ಸಲ್ಟೆಂಟ್, ಇಂತಹ ವಿದ್ಯೆ, ಕೆಲಸ, ಉದ್ಯೋಗ ಬ್ಯೂಟಿಫುಲ್. ಮಕರ ರಾಶಿಗೆ ಖಂಡಿತ ಸ್ವಲ್ಪ ತಲೆನೋವೆ. ಕುಜ ಕೇತು ಸಾರ, ಪಂಚಮದಲ್ಲಿ ಸೂರ್ಯ ಬುಧ ಚಂದ್ರ, ಶತ್ರುಗಳು ವಿಪರೀತ ಬಲವಾಗಿದ್ದಾರೆ. ಗುರು ಬೇರೆ 6ನೇ ಮನೆ. ಏನಾದ್ರೂ ತಿಕಮಕಲ ಆಡಿಸ್ತಕ್ಕಂಥ ಕೆಲಸಗಳು ನಡೆಸ್ತವೆ ಈ ವಾರ. ಯಾವ್ದು ಹುಡುಗು ಮಾಡಕ್ ಹೋಗ್ಬೇಡಿ, ಎಂತೆಂಥದ್ದು ಮಾಡ್ಬೇಕು ಹೋಗ್ಬೇಡಿ. ಕೋರ್ಟ್ನಲ್ಲಿ ಹಿನ್ನಡೆ ಕೇಸುಗಳಲ್ಲಿ. ಭಾಗ್ಯಾಧಿಪತಿ ಷಷ್ಠ, ಯೋಗಕಾರಕ ಷಷ್ಠ, ಉದ್ಯೋಗಕಾರಕ ಷಷ್ಠ. ಬುಧ ಬೇರೆ ಷಷ್ಠಾಧಿಪತಿ ಪಂಚಮದಲ್ಲಿ, ಪಂಚಮಾಧಿಪತಿ ಷಷ್ಠದಲ್ಲಿ. ಖಂಡಿತ ನೋವೆ. ಆರೋಗ್ಯ, ಮಾನ, ಮರ್ಯಾದೆ, ಗೌರವ, ಹೆಸರು, ಕೆಲಸ, ವ್ಯವಸ್ಥೆ, ಸಿಸ್ಟಮ್ ಎಲ್ಲ ತಟಸ್ಥ ಮಾಡ್ಕೊಳ್ಳಿ. ಏನೇನೋ ಬರೀ ವೈದಿಕರು, ಪೂಜೆ ಮಾಡೋರು, ಧರ್ಮ, ದಾನ, ಹೋಮ, ಅವನ, ಲೀಗಲ್ ಅಡ್ವೈಸರ್, ಈ ತರ ದಾರಿ ತೋರಿಸ್ತಕ್ಕಂಥ ಕೆಲಸದಲ್ಲಿರೋರು ಒಂದ್ ಸ್ವಲ್ಪ ಸಮಾಧಾನ. ಉಗ್ರ, ನನ್ಗೆ ಗೊತ್ತು, ನನ್ ಬಲ, ನನ್ ದುಡ್ಡು ಅಂತ ಮೆರೆದವರೆಲ್ಲ ಹಾರೋಗ್ಬಿಡ್ತೀರಿ. ಮಕರ ರಾಶಿ ಈ ವಾರ ಜಾಗ್ರತೆ. ದೈವವೇ ಬಂದು ನಿಲ್ಲಬೇಕು. ಅದರಿಂದ ನವಗ್ರಹಗಳ ಪೂಜೆ, ನವಗ್ರಹ ಆರಾಧನೆ, ಶನಿ ಒಬ್ಬ ಕರ್ಮಾಧಿಪತಿ, ಏನೋ ಒಂದಷ್ಟು ಮಾಡ್ಕೊಂಡು ಓಡಾಡ್ಕೊಂಡು ಸುತ್ತಾಡ್ಕೊಂಡು ಇದ್ ಮಾಡ್ಬೇಕು. ಆರೋಗ್ಯದಲ್ಲೂ ಪೆಟ್ಟು, ಜಾಗ್ರತೆ. ಏನಾದ್ರೂ ಒಂದು ಸರ್ಜರಿಯೋ, ಇನ್ಫೆಕ್ಷನೋ, ಅಲರ್ಜಿಯೋ ಇವುಗಳಾಗ್ತಕ್ಕಂಥದ್ದಾಗುತ್ತೆ. ಗೈನಿಕ್ ಅಲರ್ಜಿಗಳಾಗ್ತಕ್ಕಂಥದ್ದು, ಶುಗರ್ ರೈಸ್ ಆಗೋದು, ಡಯಾಬಿಟಿಸ್ ರೈಸ್ ಆಗ್ತಕ್ಕಂಥದ್ದು, ಕಿಡ್ನಿ ಪ್ರಾಬ್ಲಮ್ಸ್ ಏನಾದ್ರೂ ಒಂದು ಉಲ್ಪಣ ಆಗೋದು, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗೋದು, ಈ ಥರದ್ದು ಒಂದುಂಟು. ರಾಮರಾಲಯ, ರಾಮರ ಸೇವೆ, ರಾಮ ಪೂಜಾ, ಹನುಮ ಪೂಜಾ, ಹನುಮ ದರ್ಶನ, ಜಗನ್ಮಾತ, ನವಗ್ರಹ ನಾಯಕಿ, ದುರ್ಗಾ ಪೂಜಾ, ಮುಖ್ಯವಾಗಿ ಪುರುಷೋತ್ತಮ ಮಾಸ, ಮಲಮಾಸ, ವ್ಯರ್ಜ ಮಾಸ, ಈ ಒಂದು ಮಾಸ ನೀವೆಲ್ಲ ಈ ಆಸೆಗಳೆಲ್ಲ ಈ ಕಡೆ ಪಕ್ಕಕ್ಕಿಟ್ಟು ದೇವರಿಗೆ ಶರಣಾಗತರಾಗಿ ಜಾಗ್ರತೆ. ಕುಂಭರಾಶಿ, ಏನು ಬೇಕಾದರೂ ಆಗಬಹುದು. ಶತ್ರುಗಳು ಮಿತ್ರರು, ಮಿತ್ರರು ಮಹಾಮಿತ್ರರು ಆಗತಕ್ಕಂಥದ್ದು. ಹಾಗೆಯೇ ಸ್ವಲ್ಪ ಪರಿಶ್ರಮ. ಶುಕ್ರ ಚೆನ್ನಾಗಿದ್ದಾನೆ, ಗುರುವು ಚೆನ್ನಾಗಿದ್ದಾನೆ, ರಾಹು ತಿನ್ನೋಕ್ ಬಿಡಲ್ಲ, ಕೂತ್ಕೊಂಡಿದ್ದಾನೆ. ದೊಡ್ಡ ಆಸೆ, ಹಂಗೆ ಕಣೋ ನಾನು ಕೋಟೆ ಗಣೋ, ಇದು ಆರ್ಮುಗಂ ಕೋಟೆ ಗಣೋ ಅಂತೀರ. ಎಲ್ಲ ಮನೇಲಿ ಕೇತು ಬಾಯಿ ಮುಚ್ಕೊಂಡು ಮನೆಯಲ್ಲಿ ಹೆಗ್ಗಣ ನುಗ್ಗಿದು ಆರ್ಮುಗಂ ಕೋಟೆ ಗಣೋ ಅಂತ ಪಂಚಿಕ್ತಾನೆ. ಗ್ಯಾರಂಟಿ ನಿಮ್ ಪ್ರಮೋಷನ್, ಇನ್ಕ್ರಿಮೆಂಟು, ನಿಮ್ ಹತ್ತಿರದವರು ನಿಮ್ಗೊಂದು ಬೆನ್ನಿಗೆ ಸ್ಟಾಬು, ಹತ್ತಿರದವ್ರ ಸ್ಟಾಬು ಅಂದ್ಕೊಂಡಿದ್ ವೇಗವಾಗಿ ಆಗಿಲ್ಲ, ನಡೆದಿಲ್ಲ, ಹೋಗ್ತಿಲ್ಲ, ಮಾಡ್ತಿಲ್ಲ, ಎಲ್ಲೋ ಒಂದ್ಕಲ ಎಲ್ಲ ಕಣ್ ಮುಂದ್ಗಡೆ ಇದೆ. ಏನೋ ಇದು ಏನನ್ನ ಮಾಡ್ತಿದ್ದೀನಿ ಅಂತ ಸುಮ್ಮನಿರಿ. ಖಂಡಿತ ಒಳ್ಳೇದಾಗುತ್ತೆ. ಯಾಕಂದ್ರೆ ಧನಸ್ಥಾನ, ನಿಮ್ಗೆ ದುಡ್ಡು ಇದು ಬರಬೇಕು, ಬರ್ತಿಲ್ಲ ಅಷ್ಟೇ. ಗುರು ಬದಲಾವಣೆ ಆಗ್ತಾನೆ. ಎಕ್ಸಾಕ್ಟ್ಲಿ 15 days ನಿಮ್ ಧನಸ್ಥಾನ ನೋಡ್ತಾನೆ. ಫ್ಯಾಂಟಾಸ್ಟಿಕ್. ನೀವು ಮಾತ್ರ ಏನು ಮಾಡಕ್ ಹೋಗ್ಬೇಕು. ಒಳ ಹುಟ್ಟಿದವ್ರ ಕಡೆ ಚೆನ್ನಾಗಿ ನೋಡ್ಕೊಳ್ಳಿ. ಸಹೋದರಿಯರ ಸಹ ಒಳ್ಳೆ ಸಪೋರ್ಟ್ ಬರ್ತಕ್ಕಂಥದ್ದು, ಫ್ರೆಂಡ್ ಸಪೋರ್ಟ್ ಬರುತ್ತೆ, ಬಂಧುಗಳ ಸಪೋರ್ಟ್ ಬರುತ್ತೆ. ಒಂದು ಹೊಸದೊಂದು ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತಿದ್ರಿ, ಈ ಒಂದು ಮಲಮಾಸ ದುಡುಕ್ಲಿಕ್ಕೆ ಹೋಗ್ಬೇಡಿ. ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು, ತುಂಬಾ ಒಂದು ಒಳ್ಳೆ ಒಂದು ಅವಕಾಶಗಳ ಸಂಗಮ. ರೈಟರ್ಸ್ ಆಗಿದ್ದೀರಾ, ಮೀಡಿಯಾನಲ್ಲಿದ್ದೀರಾ, ಮುದ್ರಣದಲ್ಲಿದ್ದೀರಾ, ಯೂಟ್ಯೂಬಲ್ಲಿದ್ದೀರಾ, ಜ್ಯೋತಿಷ್ಕರಾಗಿದ್ದೀರಾ, ಆತ್ಮವಿದ್ಯೆ, ಸೈಕಾಲಜಿಸ್ಟ್, ಫೋರೆನ್ಸಿಕ್ ಸೈನ್ಸ್, ಮೆಡಿಕಲ್, ಪ್ಯಾರಾಮೆಡಿಕಲ್, ಆಯುರ್ವೇದ, ಯುನಾನಿ, ನಾಟ್ಯ, ಕಲೆ, ಆಕ್ಟಿಂಗು, ಮ್ಯೂಸಿಕ್ಕು, ಸೂಪರ್ ವಾರ. ಇನ್ನು ವಿಶೇಷವಾಗಿ ಮೀನರಾಶಿ, 3ನೇ ಮನೆಯಲ್ಲಿ ಸೂರ್ಯ ಸೂಪರ್, ಚಂದ್ರ ಫ್ಯಾಂಟಾಸ್ಟಿಕ್, ಗುರು ಶುಕ್ರ 4ನೇ ಮನೆ ಫ್ಯಾಂಟಾಸ್ಟಿಕ್. ಒಬ್ಬ ಸೇನಾಪತಿ ನಿಮಗೆ 8ನೇ ಮನೆ ನೋಡ್ತಿದ್ದಾನೆ. ಭಾಗ್ಯಾಧಿಪತಿ ಧನಸ್ಥಾನದಲ್ಲಿದ್ದು ಸೂಪರ್. ಬಟ್ ಕೇತು ಸಾರ,
ಆದ್ದರಿಂದ ಅವನು ಅಷ್ಟಮವನ್ನ ನೋಡ್ತಿರೋದ್ರಿಂದ ಅನಗತ್ಯ ತಗಾದೆಗಳು, ಕಿರಿಕಿರಿಗಳು, ಸ್ವಲ್ಪ ಸ್ಟ್ರೆಸ್ಸು, ಮೆಂಟಲ್ ಸ್ಟ್ರೆಸ್ಸು ಇವುಗಳನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಗಣಪತಿನ ಇಟ್ಕೊಳ್ಳಿ. ಸೂರ್ಯ ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದೆ, ಗುರು ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದೆ. ನಿಮಗೆ 15-18 ದಿನದಲ್ಲಿ ತುಂಬಾ ಒಂದು ಒಳ್ಳೆ ಸರ್ಪ್ರೈಸ್ ಗುಡ್ ನ್ಯೂಸ್ಗಳಾಗತಕ್ಕಂಥದ್ದು ಆಗಬೇಕು. ಈ ವಾರ ಚೆನ್ನಾಗಿದೆ ಚಂದ್ರನ ಮೂವ್ಮೆಂಟ್ಗೆ. ಒಂದೇ ಕುಜ, ನೀವು ಟೆನ್ಷನ್ ಮಾಡ್ಕೋತೀರಿ. ಒಳ್ಳೆ ಒಂದು ಸಿಹಿ ತೊಗರಿ ಬೇಳೆ ಹಾಕಿ ಒಂದು ನಿತ್ಯ 9 ದಿನ, 18 ದಿನ, 27 ದಿನ, ಈ 9 ದಿನಪ್ಪ ನಾನು ನಿಮ್ಮನ್ನ ಇನ್ನೇನು ಕೇಳ್ತಿಲ್ಲ. ಈ ಒಂದು 7 ದಿನಪ್ಪ ಒಂದು ಚೇಂಜಸ್. ಕುಜ ಬದಲಾಗ್ಬಿಡ್ತಾನೆ ಆ ನಕ್ಷತ್ರ. ಶುಕ್ರನ ನಕ್ಷತ್ರಕ್ಕೆ ಬಂದು ಶುಕ್ರ ಕುಜನ್ ಸಾರಿಗೆ ಬಂದ್ಬಿಡ್ತಾನೆ, ಶಕ್ತಿ ಬಂದ್ಬಿಡುತ್ತೆ. ಮನೇಲಿ ಶುಭ ಕಾರ್ಯ ನಡೆಯುತ್ತೆ, ಮದುವೆ ಕಾರ್ಯ, ಮನೆ ಕಾರ್ಯ, ಭೂಮಿ ಕಾರ್ಯ, ಜಾಗ ಕಾರ್ಯ, ಸ್ನೇಹಿತರು, ಆತ್ಮೀಯರು, ಅಲ್ಲೊಂದು ಗಾಯ ಆಗಿದೆ, ಅದೆಲ್ಲದಕ್ಕೂ ಒಂದು ನಿತ್ಯ ಒಂದು ಸಣ್ಣ ನೈವೇದ್ಯ, ಬೆಲ್ಲ ಹಾಕಿ ಮಾಡಿರ್ತಕ್ಕಂಥ ಕಡಲೆ ಬೇಳೆಯೋ ಹೆಸರು ಬೇಳೆಯೋ ಅದ್ರಲ್ಲಿ ಒಂದು ಸ್ಪೂನ್ ತೊಗರಿ ಬೇಳೆ ಹಾಕಿ ಒಂದು ನೈವೇದ್ಯ ಮನೆ ದೇವರಿಗೆ ಇಟ್ಟು ನಿತ್ಯ ಪ್ರಾರ್ಥನಾ, ಪೂಜಾ, ಸೇವಾ ಇದು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಯಾವ ತೊಂದರೆನೂ ಬರಲ್ಲ. ಎಲ್ಲವೂ ಕುಂಭದ್ರೋಣ ಮಳೆ. ಅಸುರದೇವನು ನಿಮ್ಮ ಮನೆಯಲ್ಲೇ ಸುರಾಸುರರು ಅಂತ ಹೇಳಿದ್ನಲ್ಲ, ದೈವದ ಆ ಒಂದು ದೇವತೆಗಳಿಗೆ ಗುರು. ಎಲ್ಲಾ ದೇವತೆಗಳಿಗೂ ಗುರು ಯಾರು? ಬೃಹಸ್ಪತಿ. ಅದು ಪುನರ್ವಸು ನಕ್ಷತ್ರದಲ್ಲಿ. ಸೊ ಎಲ್ಲಾ ಋಷಿಗಳಿಗೂ, ಎಲ್ಲಾ ದೇವತೆಗಳಿಗೂ, ಎಲ್ಲರಿಗೂ ಜ್ಞಾನ ಭಂಡಾರ ಯಾರು? ಬೃಹಸ್ಪತಿ. ಅವರ ಜೊತೆ ಶುಕ್ರನು ಸೇರ್ಕೋಬಿಟ್ಟಿದೆ. ಸೊ ಇಟ್ ಈಸ್ ಆಸ್ಪೆಕ್ಟಿಂಗ್ ಯುವರ್ 8th house. ಬರೋ ಆಪತ್ತು ದೂರ ಆಗೋಗುತ್ತೆ. ಕುಜ ನೋಡ್ತಿರ್ಬೋದು ಕೇತು ಸಾರದಲ್ಲಿ. ಸೊ ಆಗೇನನ್ಸುತ್ತೆ? ವೈರಾಗ್ಯ. ಮನೆಯವರು, ಕುಟುಂಬದವರು, ಆತ್ಮೀಯರು, ಇನ್ನೊಂದು ಅಂತ ಗಣಪತಿ, ದುರ್ಗಾ, ಈ ಒಂದು ನರಸಿಂಹ, ಸುಬ್ರಹ್ಮಣ್ಯ, ಇದು ಒಳ್ಳಿ ಸುಬ್ರಹ್ಮಣ್ಯರ ಕಲ್ಯಾಣೋತ್ಸವನ್ನ ಕೇಳ್ತಕ್ಕಂಥದ್ದು, ಹೋಗಿ ಮಾಡಿಸೋದು, ಇಲ್ಲ ಪಾಲ್ಗೊಳ್ಳೋದು, ಲಕ್ಷ್ಮೀ ನರಸಿಂಹರ ಮದುವೆ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ ಪಾಲ್ಗೊಳ್ಳೋದು, ಪಂಚಮುಖಿ ಗಣಪತಿ ದರ್ಶನ ಮಾಡೋದು, ಇಷ್ಟು ಮಾಡ್ಕೊಳ್ಳಿ. ಇನ್ನೇನೂ ಆಗಲ್ಲ. ಕುಟುಂಬ ವೃತ್ತಿಲಿ ಆ ಸಣ್ಣ ಹೊಳಿ ದೂರ ಹೋಗುತ್ತೆ. ಇನ್ನು ಎಲ್ಲ ಕೆಲಸ ಕಾರ್ಯ ಅತ್ಯದ್ಭುತ, ಸರ್ಪ್ರೈಸ್, ಒಂದು ಸಕ್ಸಸ್, ಹೆಸರು, ಕೀರ್ತಿ, ಒಂದೊಳ್ಳೆ ಒಡವೆ, ಒಂದೊಳ್ಳೆ ಗಾಡಿ, ಒಂದೊಳ್ಳೆ ತುಂಬಾ ಒಂದು ಕಾಸ್ಟ್ಲಿ ಗಿಫ್ಟ್ ಒಂದು ನಿಮಗೆ ಈ ವಾರ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು, ಬೆಲೆ ಕಟ್ಟಲಾಗದ್ದು ಬರಬಹುದು. ಮೀನರಾಶಿಗೆ ನಿಮ್ಮ ಜೀವಮಾನದಲ್ಲಿ ನೆನೆಸಲಾರದಂತ ಒಂದು ಗಿಫ್ಟ್ ಬರತಕ್ಕಂಥದ್ದಾಗುತ್ತೆ. ಗರ್ಭಿಣಿ ಸ್ತ್ರೀಯರು ಒಂದು ಸಣ್ಣ ಎಚ್ಚರಿಕೆ. ಯಾಕಂದ್ರೆ ಕುಜ ಕೇತು ಸಾರದಲ್ಲಿ ಪಂಚಮವನ್ನ ನೋಡ್ತಿದ್ದಾನೆ. ಲಿಟಲ್ ಕಾಶಿಯಸ್, ಅಷ್ಟೇನಾಗಲ್ಲ. ಗುರುಚರಿತ್ರೆ, ಸುಂದರಕಾಂಡ, ಮಲಮಾಸ ಬೇರೆ. ಸೊ ವಿಷ್ಣು ಸಹಸ್ರನಾಮ ಇದನ್ನ ಮಾಡ್ಕೊಳ್ಳಿ. ನಾ ಹೇಳಿದ ದೀಪದಾನಗಳನ್ನ ಮಾಡ್ಕೊಳ್ಳಿ. ವೈದಿಕರಿಗೆ ಒಂದು ಸಣ್ಣದಾಗಿ ಫಲತಾಂಬೂಲ ದಾನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಚೆನ್ನಾಗಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.